ಜಿಲ್ಲಾಧ್ಯಕ್ಷರು ಸುಮಿತ್ರ ಯಶವಂತಪುರ ಬಿಡದಿ ಕರೆಕ್ಟ್ ನೀವು ಮಾಡಿರೋದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರು ಅವ್ರಿಗೂ ಕೂಡ ಸ್ವಾಗತ ಆಗಿದೆ. ಅವರ ಅಧ್ಯಕ್ಷರು ಅವ್ರಿಗೂ ಕೂಡ ಸ್ವಾಗತ. ನಮ್ಮ ಮನೋಜ್ ಬೆಂಗಳೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಸೆಟ್ ಮಾಡ್ತಾರೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ನಾನು ಒಂದೆರಡು ಮಾತಾಡ್ಬಿಡ್ತೀನಿ, ಆಮೇಲೆ ಮಾತಾಡೋದು ನಿಮ್ಗೆ ಅವಕಾಶ ಕೊಡ್ತೀನಿ, ಆಮೇಲೆ ನಾನು ಏನು ಮಾತಾಡ್ಬೇಕು ಮಾತಾಡ್ತೀನಿ. ಈಗ ಕರೆದಿರೋ ಉದ್ದೇಶ ಏನಂತಂದ್ರೆ ಸಂಸ್ಥೆಯನ್ನ ಯಾವ ರೀತಿ ಬೆಳೆಸಬೇಕು ಮೊದಲನೇದಾಗಿ. ಆಲ್ರೆಡಿ ನಮಗೆ ಗೊತ್ತಿದ್ದಂಗೆ ಇಡೀ ರಾಷ್ಟ್ರದ 2ನೇ ಸ್ಥಾನದಲ್ಲಿ ನಮ್ಮ ಸಂಸ್ಥೆ ಯಾರು ಗೊತ್ತಿಲ್ಲ. ಆಯ್ತಾ, ನಾವು ಏನಾಗ್ತಾ ಇದೆ ಅಲ್ಲಿ ಮಾತ್ರ ಹೆಸರಾಗ್ತಾ ಇದೆ, ಇಲ್ಲಿ ನಾವು ಇದಕ್ಕೆ ಬರ್ತಾ ಇಲ್ಲ. ಸರಿಯಾದ ರೀತಿ ಬರ್ಬೇಕು. ಇನ್ನು ಮುಂದೊಂದು ದಿನದಲ್ಲಿ ಎಲ್ಲವನ್ನ ತಗೊಂಡು ಮುಂದೆ ಹೋಗ್ಬೇಕಾಗ್ತದೆ. ಎಲ್ಲ ಆಕ್ಟಿವ್ ಆಗ್ಬೇಕು. ವಾಯ್ಸ್ ಸರಿಯಾಗಿ ನನ್ನ ಇದಿಟ್ಕೊಂಡು ವಾಸ್ ಇದೇ ಬೇರೆ ಆಯ್ತಾ. ಹಂಗಾಗಿ ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇರೋದೇನೆಂದರೆ, ಏನು ಪೋಸ್ಟ್ಗಳು ತಗೊಂಡಿರ್ತೀರ, ಈಗ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಗಳು, ರಾಜ್ಯ ಮಟ್ಟ ತಗೊಂಡಿರ್ತೀರ, ಜಿಲ್ಲಾಧ್ಯಕ್ಷರಾಗಿರ್ತೀರ, ಇದು ಎಲ್ಲರಿಗೂ ಅನ್ವಯಿಸುವಂಥ ವಿಷಯ ನಾನು ಮಾತಾಡ್ತಾ ಇರೋದು ಇಡೀ ರಾಜ್ಯದಲ್ಲಿ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಬರೋಕ್ಕಾಗಲ್ಲ. ಯಾಕೆಂದರೆ ನಾವು ಎವ್ರಿ ಮಂತ್ಲಿ ನಾವು ಒಂದು ಭಾನುವಾರ ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಬರೋಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನಮ್ಮ ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳು ಬರಬೇಕು. ಇನ್ನೊಂದೇನೆಂದರೆ, ಇನ್ನು ಮುಂದೆ ಇಲ್ಲಿವರೆಗೂ ನಾವು ವಾರ್ನಿಂಗ್ ಕೊಟ್ಕೊಂಡು ಬಂದಿದ್ದೀವಿ, ಅದು ಸರಿಯಾದ ರೀತಿ ಯಾರು ಬಳಸ್ಕೊತಾ ಇಲ್ಲ. ಕೆಲವು ಮಂದಿ ಬಳಸ್ಕೊತಾವ್ರೆ, ಕೆಲವರು ಬಳಸ್ಕೊತಾ ಇಲ್ಲ. ಕೆಲವರಿಗೆ ಗೊತ್ತಿದೆ ಹ್ಯೂಮನ್ ರೈಟ್ಸ್ ಏನು ಬೆಲೆ ಇದೆ, ಯಾವ ರೀತಿ ಹೋಗ್ಬೇಕು ಅನ್ನೋದು ಕೆಲವರು ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಏನೋ ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ, ಜೋಬ್ ಇಟ್ಕೊಳ್ಳೋಣ, ಒಂದು ಇದರಲ್ಲಿ ಇಟ್ಕೊಂಡು ಯಾನಿಟಿ ಬ್ಯಾಗ್ ಇಟ್ಕೊಳ್ಳೋಣ ಅಂತ ಹೋಗ್ತಾರೆ. ಕೆಲವರು ಏನೋ ತೋರಿಸ್ಬಿಡ್ತಾರೆ, ಏನಾದ್ರು ಪ್ರಾಬ್ಲಮ್ ಇದೆ, ನಾವಿಲ್ಲಿದ್ದೀವಿ ಸರ್ ಅಂದ್ರೆ ಅವ್ರು ಆರಾಮ. ಈ ಥರದಲ್ಲಿ ಕೆಲವು ಜನ ಇದ್ದಾರೆ, ಎಲ್ಲ ನಮ್ಮ ಗಮನದಲ್ಲಿದೆ. ಇನ್ನು ಮುಂದೆ ಇದಕ್ಕೆ ಅವಕಾಶ ಇಲ್ಲ. ಯಾರು ಸಂಸ್ಥೆಗೆ ಬೆಲೆ ಕೊಟ್ಟು ನಾನು ಕೆಲಸ ಮಾಡಬೇಕು, ನಾನು ಒಂದು ಸಮಾಜದ ಕಳಕಳಿ ಕೆಲಸವನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಬರೀ ನನ್ನ ಕೆಲಸ ಅಲ್ಲ, ಸಾರ್ವಜನಿಕವಾಗಿ 4 ಜನಕ್ಕೆ ನಾನು ನನ್ನ ಕಡೆಯಿಂದ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಏನಾದ್ರು ಅವರಲ್ಲಿ ಮನಸ್ಸಿದ್ರೆ ಮಾತ್ರ ಇಲ್ಲಿ ಅವಕಾಶ ಕೊಡೋಕ್ಕೆ ನಾವು ಇನ್ಮೇಲೆ ಮುಂದೆ ಆಗ್ತಾ ಇದ್ದೀವಿ. ಇನ್ನೇನು ಅವ್ರು ಏನೋ ಬಂದು ಏನೋ ಮಾಡಿಬಿಡ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋಲ್ಲ. ಆಮೇಲೆ ಅದೆಲ್ಲ ಬೇಡ. 10 ಜನ ಇರಲಿ ಸಂಸ್ಥೆ ಒಳಗಡೆ, ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸಂಸ್ಥೆ ಬೆಳೆಸೋಕ್ಕಾಗಲ್ಲ ಅನ್ನೋದು ಏನಾರು ಯಾರು ಅಂದ್ಕೊಂಡ್ರೆ ಅದು ತಪ್ಪು ಕಲ್ಪನೆಗಳು. ಅದೇ ಆಗತ್ತೆ ಅಲ್ವಾ? ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು, ಯಾರೇ ಜಿಲ್ಲಾಧ್ಯಕ್ಷರಾಗಿರಿ, ಇನ್ನು ಬೇರೆ ರಾಜ್ಯ ಕಾರ್ಯದರ್ಶಿಗಳಾಗಿರಿ, ರಾಜ್ಯ ಉಪಾಧ್ಯಕ್ಷರುಗಳಾಗಿರಲಿ, ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಕಳೇ, ಯಾವುದೇ ಘಟಕಗಳಾಗಿರಲಿ, ಆ ಜಿಲ್ಲೆಗಳಲ್ಲಿ ಅವರು ಮಂತ್ಲಿ ಮೀಟಿಂಗ್ ಮಾಡಬೇಕು, ಅವರ ಸಂಘಟನೆಯನ್ನು ತೋರಿಸ್ಬೇಕು. ಜೊತೆಗೆ 6 ತಿಂಗಳಿಗೊಂದ್ಸರಿ ಕಾರ್ಯಕ್ರಮವನ್ನು ಮಾಡಬೇಕು. ಅವರು ಏನು ಆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನು ಕರಿಬೇಕು. ಅವರು ಮೇನ್ ಯಾರ್ಯಾರು ಅಂತ ನಾನು ಯಾರು ಗೈಡೆನ್ಸ್ ಕೊಡ್ತೀನಿ, ಯಾರನ್ನ ಕರಿಬೇಕು ಅಂತ ಹೇಳ್ತೀನಿ, ಅವ್ರುಗಳನ್ನ ಕರೆದಿ ಅವರು ಕಾರ್ಯಕ್ರಮವನ್ನು ರೂಪಿಸ್ಬೇಕು. ಇದು ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆಗಳಿಗೆ ಅನ್ವಯಿಸುವಂಥ ವಿಷಯ, ಆಯಿತಾ? ಮೊದಲನೇದಾಗಿ. ಆಮೇಲೆ ಯಾರು ಕೆಲಸ ಮಾಡಲ್ಲ, ಆಮೇಲೆ ಆ ಜಾಗದಲ್ಲೂ ಕೂಡ 4 ಮೀಟಿಂಗ್ ಯಾರು ಅಟೆಂಡ್ ಮಾಡಲ್ಲ ಅವರನ್ನು ಅಲ್ಲಿಂದ ವಜಾ ಮಾಡ್ತೀವಿ. ಇಲ್ಲೂ ಅಷ್ಟೇ. ಇನ್ನು ಮುಂದೆ 3 ಮೀಟಿಂಗ್ ನೋಡ್ತೀನಿ, 4ನೇ ಮೀಟಿಂಗ್ ಅಟೆಂಡ್ ಮಾಡಲಿಲ್ಲ ಅನ್ನೋ ಪಕ್ಷದಲ್ಲಿ ಅಂಥವ್ರಿಗೆ ನಮ್ಮ ಸಂಸ್ಥೆ ಒಳಗಡೆ ಏನು ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ ಆ ಜವಾಬ್ದಾರಿಯಿಂದ ರಿಮೂವ್ ಮಾಡ್ತೀವಿ. ಓನ್ಲಿ ಅವ್ರಿಗೇನೋ ಇಷ್ಟ ಇದ್ದರೆ ಸದಸ್ಯರಾಗಿ ಮಾತ್ರ
ಓನ್ಲಿ ಮೆಂಬರ್ಶಿಪ್ ಅಷ್ಟೇ. ಅವರಿಗೆ ಅಧಿಕಾರಗಳನ್ನು ಕೊಡಲ್ಲ. ಪೋಸ್ಟ್ಗಳು, ಅಧಿಕಾರ ಅಂದರೆ ಪೋಸ್ಟ್. ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಕೊಟ್ಟಿರ್ತೀವಿ ಆ ಒಂದು ಇದು ಅವ್ರುಗಳಿಗೆ ಇಮೇಲೆ ಇರಲ್ಲ. ಯಾರೇ ಆಗಿರಲಿ, ಇಲ್ಲಿ ನನ್ನ ಜೊತೆಲೇ ದಿನನಿತ್ಯ ಇದ್ದರೂ ನಾನು ಅದೆಲ್ಲ ಕೇರ್ ಮಾಡಲ್ಲ. ಇದು ಇಲ್ಲಿ ಅವರು ಇವರು ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲರೂ ಒಂದೇ, ನಾನು ಕೂಡ ಒಂದೇ, ನೀವುಗಳು ಕೂಡ ಒಂದೇ, ಎಲ್ಲರೂ ಒಂದೇ. ಇದು ಸಂಸ್ಥೆ. ಯಾವಾಗ ನಾವು ಶಿಸ್ತನ್ನು ಪಾಲನೆ ಮಾಡ್ತೀವೋ ಆಗ ನಾವು ಏನಾದರೂ ಮಾಡೋಕ್ಕೆ ನಮ್ಮಲ್ಲಿ ಒಂದು ಗುರಿ ತಲುಪೋಕ್ಕೆ ಇಷ್ಟ ಆಗುತ್ತೆ. ಅದನ್ನು ಯಾರೂ ಮಾಡಲ್ಲ, ಖಂಡಿತ ಗುರಿ ತಲುಪೋಕ್ಕಾಗಲ್ಲ. ಈಗ ಎಷ್ಟೋ ಜನ ಗೊತ್ತು, ಒಂದು ಫೋನ್ ಮಾಡಿದ್ರೆ ಹ್ಯೂಮನ್ ರೈಟ್ಸಲ್ಲಿ ಎಷ್ಟೋ ಕೆಲಸಗಳು ಆಗ್ತಾ ಇರ್ತವೆ. ಅದು ಮಾಡಿಸ್ಕೊಂಡಿರೋರು ಗೊತ್ತು, ಏನು ಗೊತ್ತಿಲ್ಲದಿರೋರು ಗೊತ್ತಿಲ್ಲ ಅಷ್ಟೇ. ಅದನ್ನು ಪ್ರತಿಯೊಬ್ಬರು ಬಳಸ್ಕೋಬೇಕು. ನಿಮ್ಮ ಏರಿಯಾಗಳಲ್ಲಿ ಏನಾರು ಸಮಸ್ಯೆಗಳಾದಾಗ ಹೋಗಬೇಕು, ಕೇಳಬೇಕು. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕ್ರಿ ನೀರು ಬರ್ತಾ ಇಲ್ಲ, ರೋಡ್ ಸರಿ ಇಲ್ಲ, ನೀವೇನು ಮಾಡ್ತಾ ಇದ್ದೀರಾ, ಇವೆಲ್ಲ ಕೇಳಬಾರ್ದು ಅನ್ನೋದು ಏನಿಲ್ಲ. ಕೇಳೋಕ್ಕೆ ನಮಗೆಲ್ಲ ರೈಟ್ಸ್ ಇದೆ. ಅವ್ರೇನಾರ ನಮಗೆ ತದ್ವಿರುದ್ಧ ಮಾತಾಡೋದೇ ಆದರೆ ಹಾಕಿಲ್ಲ, ಒಂದು ಲೆಟ್ರ್ ಹಾಕ್ಸಿ, ಸಂಸ್ಥೆ ಕಡೆಯಿಂದ ಲೆಟ್ರ್ ಹಾಕಿ ಕೊಡಿ, ಬನ್ನಿ ನನ್ನ ಹತ್ರ. ರಾಜ್ಯ ಉಪಾಧ್ಯಕ್ಷರುಗಳಿರ್ತಾರೆ, ರಾಜ್ಯ ಅಧ್ಯಕ್ಷರುಗಳಿರ್ತಾರೆ, ಮಹಿಳಾ ಘಟಕ ನಾನು ಇರ್ತೀನಿ, ಜಿಲ್ಲಾ ಅಧ್ಯಕ್ಷರುಗಳಿರ್ತಾರೆ, ಎಲ್ಲರಿಗೂ ಅವಕಾಶ ಇದೆ ಇಲ್ಲಿ. ಅರ್ಥ ಆಯ್ತಾ? ನಿಮ್ಮ ಜಾಗದಲ್ಲಿ ನಿಮ್ಗೆ ಅವಕಾಶ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳಾಗಿದ್ದರೂ ಕೂಡ ಅವ್ರದ್ದೇ ಆದ ಗೌರವ ಅವ್ರಿಗಿದ್ದೇ ಇರ್ತದೆ. ಅವ್ರಿಗೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಆ ಪವರು ಪ್ರತಿಯೊಬ್ಬರಿಗೂ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಕೊಡಿ ಲೆಟ್ರೇಟಲ್ಲಿ ಒಂದು ಲೆಟ್ರೇಟು ನಿಮ್ಮ ಕೈಲಾಗಲಿಲ್ವಾ, ಒಂದು ಲೆಟ್ರೇಟ್ ತಗೊಂಡೋಗಿ ನಿಮ್ಮ ಹೆಸರು ಹಾಕಿ ಒಂದು ಸೀಲ್ ಹೊಡ್ಸ್ಕೊಳ್ಳಿ, ತಗೊಂಡೋಗಿ ಸರ್ ಹಿಂಗಿದೆ ಅಂತ ಕೊಡಿ. ಯಾಕೆ ಕೆಲಸ ಮಾಡಲ್ಲ, ನಾನು ನೋಡ್ತೀನಿ. ಅದು ಈ ಕೆಲಸವ ಪ್ರತಿಯೊಬ್ಬ ಎಲ್ಲ ಘಟಕಗಳ ಪದಾಧಿಕಾರಿಗಳು, ಅಂದರೆ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು, ಎಲ್ಲ ಘಟಕಗಳು, ಎಷ್ಟು ಘಟಕ, ನಮ್ಮಷ್ಟು ಘಟಕ ನಿಜ ಹೇಳ್ತೀನಿ ಎಲ್ಲೂ ಕೂಡ ಇಲ್ಲ. ಒಂದು 50 ಮೇಲೆ ಇದೆ ಘಟಕ. ಅಷ್ಟು ಘಟಕಗಳನ್ನು ಮಾಡಿದ್ದೀವಿ. ಯಾಕೆ? ಪ್ರತಿಯೊಬ್ಬರಿಗೂ ಗೌರವ ಸಿಗಬೇಕು, ಒಂದು ಜವಾಬ್ದಾರಿ ಬೇಕು. ಬರೀ ನಾವು ಕೆಲವು ಮಾಡಿದ್ಬಿಟ್ರೆ ಮಾತ್ರ ಕೆಲವ್ರಿಗೆ ಅವಕಾಶನೇ ಸಿಕ್ಕಲ್ಲ. ನಾನು ಆ ದೃಷ್ಟಿಯಿಂದ ಅವಕಾಶಗಳು ಸಿಗಲಿ, ಒಬ್ಬ ಲೀಡ್ರ್ ಆಗಲಿ, ಒಬ್ಬ ವ್ಯಕ್ತಿ ಬೆಳೆದ್ರೆ ಅವನಿಂದ 100 ಜನ ಬೆಳಿಬೇಕು. ಈ ಒಂದು ಇದನ್ನು ಇಟ್ಕೊಂಡು ನಾನು ಈ ಕೆಲಸ ಮಾಡಿದ್ದು. ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಕೆಲಸ ಮುಂದೊಂದಿನಲ್ಲಿ ಕರೆಕ್ಟಾಗಿ ಮಾಡ್ತೀವಿ. ಆಮೇಲೆ ಯಾರು 1 ವರ್ಷ ಸೇರಿ 1 ವರ್ಷ ಆಗಿರುತ್ತೆ ಅಂಥವರು ರಿನ್ಯೂವಲ್ ಮಾಡ್ಕೋಬೇಕು. ID ಕಾರ್ಡ್ನ ರಿನ್ಯೂವಲ್ ಮಾಡ್ಕೋಬೇಕು. ಯಾಕೆ ಅಂದರೆ 1 ವರ್ಷ ಆದಮೇಲೆ ಆ ಒಂದು ID ಕಾರ್ಡ್ಗೆ ವ್ಯಾಲ್ಯೂಬಲ್ ಇರಲ್ಲ. ನೀವೆಲ್ಲರೂ ID ಕಾರ್ಡ್ ತೋರಿಸಿದಾಗ ನಿಮಗೆ ಹೋಗ್ರಿ ಅಂತಾರೆ. ಯಾಕಂದ್ರೆ ಅದ್ರಲ್ಲಿ ಹಾಕಿರ್ತೀನಿ ನಾನೆಲ್ಲ, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಯಾಕಂದರೆ ನಿಮ್ಗೆ ಅದು ವ್ಯಾಲ್ಯೂಬಲ್ ಇರಲ್ಲ, ಎಲ್ಲೇ ಹೋದ್ರೂ ಅಷ್ಟೇ. ಅದನ್ನು ದಯಮಾಡಿ ಚೇಂಜಸ್ ಮಾಡ್ಕೋಬೇಕು. ಅದಕ್ಕೆ 250 ರೂಪಾಯಿ ಚಾರ್ಜ್ ಆಗುತ್ತೆ. ವರ್ಷಕ್ಕೊಂದು ಸರಿ 250 ರೂಪಾಯಿ ಕೊಟ್ಟು ನೀವು ಚೇಂಜ್ ಮಾಡ್ಕೋಬೇಕು. ಅದು ಮಾಡಲಿಲ್ಲ ಅಂದರೆ ಅವರಿಷ್ಟ. ಇಲ್ಲಿ ಬರಲೇಬೇಕು ಅಂತ ನಾವು ಯಾರನ್ನೂ ಕೂಡ ಒತ್ತಡ ಕೊಡೋದಿಲ್ಲ. ಯಾಕೆಂದರೆ ಸಾಕಾಗೋಗಿದೆ ಈ ಒತ್ತಡ ಕೊಡೋದು, ಮಾತಾಡೋದು. ನಾವೇನೋ ಏನು ಪ್ರತಿಯೊಬ್ಬರಿಗೂ ಮೆಸೇಜ್ ಹಾಕ್ಬೇಕು. ನಾನು ಇನ್ನೇನು ಮನೆಗೂ ಕರ್ಕೊಂಬರ್ಬೇಕಷ್ಟೇ. ಕಾರ್ ತಗೊಂಡು ಹೋಗ್ಬೇಕು, ಒಂದು 5 ಜನ ಬರಬೇಕು, ಕೂಸ್ಕೊಂಬರ್ಬೇಕು. ಈ ಕೆಲಸ ಲಾಸ್ಟಲ್ಲಿ ನಾನು ಮಾಡಬೇಕಾಗಿದೆ. ಅದೊಂದು ಉಳಿದಿದೆ ಕೆಲವ್ರಿಗೆಲ್ಲ. ಇವೆಲ್ಲ ನಾವು ಯಾರು ಅಂತ ತೋರಿಸ್ತೀವಿ, ಆಯಿತಾ? ಅದಾಗಬಾರ್ದು. ಯಾಕೆಂದರೆ ನಾವು ಎಲ್ಲ ಬೆಳೀಲಿ ಅಂತ ನಾನು ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟು, ಅವ್ರಿಗೆ ಹಿನ್ನೆಲೆ ನೋಡಿರಲ್ಲ ಕೆಲವು. ನಾನು ಅವ್ರಿಗೊಂದು ಬಂದ ತಕ್ಷಣ ಏನೋ ಒಂದು ಅವಕಾಶವನ್ನು ಕೊಟ್ಟು, ಇಲ್ಲಿ ಬೆಳೀಲಿ ನಮ್ಮ ಹೆಣ್ಮಕ್ಳು, ನಮ್ಮ ಇವರು, ಅವರು ನಮ್ಮವರು ಅಂತ ನಾವು ಬೆಳೀಲಿ, ಎಲ್ಲರೂ ಬೆಳೀಲಿ ಒಂದು ಅವಕಾಶ ಕೊಡ್ತೀವಿ. ಎಲ್ಲ ಜಾಗದಲ್ಲೂ ಎಲ್ಲ ಥರನೂ ಕೊಡಲ್ಲ. ಕೆಳಗಿನ ಕರ್ಕೊಯ್ತಾರೆ. ಫಸ್ಟ್ ನಾನು ಶಿಶಿನಾಗಿರು, ಆಮೇಲೆ ಹೋಗಿ ನಾನು ಆ ಕೆಲಸ ಮಾಡ್ತಾಯಿಲ್ಲ, ಫಸ್ಟು ನೀನು ಲೀಡ್ರ್ ಆಗೋ, ಅಲ್ಲಿ ಆಮೇಲೆ ಬೈ ಕಡೆ ಅಂತೀನಿ. ಈ ಕೆಲಸ ನಾನು ಪ್ರತಿಯೊಬ್ಬರಿಗೂ ಮಾಡಿದ್ದೀನಿ, ನನಗೆ ಗೊತ್ತಿದ್ದಂಗೆ. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು ಅವಶ್ಯಕತೆಯೂ ಇಲ್ಲ. ಯಾರಿಂದ ಏನೂ ಆಗ್ತಾಯಿಲ್ಲ. ಯಾರೋ ಕೆಲವು ಮಂದಿ ನಮಗೆ ಒಂದು ನಮ್ಮ ಸಂಸ್ಥೆಗೆ ಸಹಕಾರ ಕೊಡ್ತಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ ಸರ್, ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತೀರಾ, ನಿಮ್ಮ ಜೊತೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಕೆಲವು ಮಂದಿ ಇದ್ದಾರೆ. ಇಲ್ಲ ಅಂತ ನಾನು ಖಂಡಿತ ಹೇಳೋದು. 100 ಜನ ಇದ್ದಾರೆ. ಅದು ಕಣ್ಣಿಗೆ ಕಾಣೋರು ಇದ್ದಾರೆ, ಕಣ್ಣಿಗೆ ಕಾಣದ ಹೊರಗಡೆ ಇದ್ದಾರೆ.
ಅಂಥವ್ರಿಗೆ ನಾನೇನೋ ಮಾತಾಡ್ತಾ ಇಲ್ಲ. ಬಟ್ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಆಟ ಆಡೋರಿಗೆ ಇನ್ಮೇಲೆ ಮುಂದೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ. ಅದು ಯಾರೇ ಆಗೋಗ್ಲಿ, ಅವ್ರು ಎಲ್ಲಿಗೆ ಹೋಗಲಿ, ನಾನು ಡೋಂಟ್ ಕೇರ್, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸ ಮಾಡಿ ಬಂದು ಪ್ರಾಮಾಣಿಕವಾಗಿರಿ, ಸಂಸ್ಥೆ ಬೆಳೆಸಿ, ನೀವು ಬೆಳೀರಿ, ಇಷ್ಟನ್ನು ನಾನು ಹೇಳ್ತೀನಿ ಈ ವಿಷಯದಲ್ಲಿ, ಆಯಿತಾ? ಈ ಒಂದು ಮೊದಲನೇ ಆದ್ಯತೆ. ಆಮೇಲೆ ದಯಮಾಡಿ ಯಾರು ನೀವುಗಳು ಲೀಡರ್ ಇದ್ದೀರಾ, ಆಮೇಲೆ ಇನ್ನು ಯಾರ್ಯಾರು ಲೀಡರ್ಸ್ ಇರ್ತಾರೆ ಅವ್ರುಗಳೆಲ್ಲ ಮೆಂಬರ್ಶಿಪ್ ಮಾಡಬೇಕು ಅಲ್ವಾ? ಸಂಸ್ಥೆ ಬೆಳಿಬೇಕು ಅಂದಾಗ ಮೆಂಬರ್ಶಿಪ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಾನು ಕೆಲವೆಲ್ಲ ಬಾಡಿಗೆ ಕೊಡಬೇಕು, ನನ್ನ ಕೈಯಿಂದ ಕಟ್ಟೋಕ್ಕಾಗಲ್ಲ. ನೀವು ತಲಾ ಒಂದೊಂದು ಒಬ್ಬೊಬ್ಬ ತಿಂಗಳಿಗೆ ಒಬ್ಬರು ಕರ್ಕೊಬಂದರೆ ಒಂದು ಮೆಂಬರ್ಶಿಪ್ ಏನೋ ಒಂದು ಬಂದಾಗ ಬಾಡಿಗೆ ಕಟ್ಟೋದು ಮತ್ತೊಂದು ಆಗುತ್ತೆ ಅಲ್ವಾ? ಇದು ಮಾಡ್ತಾಯಿಲ್ಲ, ಯಾರೂ ಮಾಡ್ತಾಯಿಲ್ಲ, ಒಬ್ಬರಲ್ಲ ಇಲ್ಲಿ ಯಾರೂ ಸರಿಯಾಗಿ ಮಾಡ್ತಾಯಿಲ್ಲ. ಅದನ್ನು ಮಾತ್ರ ಯಾರೋ ಬೆರಳೆಣಿಕೆಯಷ್ಟು ಮಾತ್ರ ಆ ಕೆಲಸ ಮಾಡ್ತಾರೆ. ಎಲ್ಲರೂ ಮಾಡಬೇಕಿದ್ದ, ಎಲ್ಲರಿಗೂ ಅನ್ವಯಿಸ್ತದೆ ಇದು. ಬರೀ ಗಣೇಶ್ ಗೌಡ್ರಿಗಲ್ಲ. ಗಣೇಶ್ ಗೌಡ್ರು ಏನಿದ್ರು ಅಧ್ಯಕ್ಷರಾಗಿ ಉಳಿದಿರ್ತಾರೆ ಅಷ್ಟೇ. ಇನ್ನೆಲ್ಲ ಪಾತ್ರಧಾರಿಗಳು ನೀವುಗಳೇ. ಏನು ಮಂಜುಳ ಮೇಡಮ್? ಬರಲ್ಲ ಅಂದರೆ ಯಾರನ್ನೂ ನಾವು ಕರ್ಕೊಬನ್ನಿ ಅಂತ ಹೇಳ್ತಾ ಇಲ್ಲ. ನೀವು ಏನು ಅಂತ ನೀವು ತೋರಿಸ್ಕೋಬೇಕು. ನೀವು ತೋರಿಸ್ಕೊಳ್ದಿದ್ರೆ ನಿಮ್ಮಿಂದ ಯಾರು ಬರ್ತಾರೆ? ನೀವು ಊಟ ಹಾಕಿದ್ರೆ ತಾನೇ, ಮಂಜುಳಮ್ಮ ಊಟ ಹಾಕ್ತಾರಪ್ಪ, ಅವ್ರ ಮನೆ ಬಾಗಿಲು ಹೋಗೋಣ ಅಂತ ಬರ್ತಾರೆ. ಅಂದ್ರೆ ಅರ್ಥ ನೀವು ಕಾಣಿಸ್ಕೋಬೇಕು. ಕಾಣಿಸ್ಕೋಬೇಕು ಅಂದರೆ ನಿಮ್ಮ ಮನೆ ಮುಂದೆ ಡ್ರೆಸ್ ಹಾಕ ನಿಂತ್ಕೊಬಿಟ್ರಲ್ಲ, ಸಂಸ್ಥೆ ಕೆಲಸ ಮಾಡಬೇಕು. ID ಕಾರ್ಡು ನಿಮ್ಮ ಇದರಲ್ಲೆಲ್ಲ ಹಾಕಬೇಕು. ನೀವು ಯಾರು ಅಂತ ಗೊತ್ತಾಗಬೇಕು. ಹೋಗಿ ಈಗ ಎಲ್ಲೆಲ್ಲ ಹೋಯ್ತಾ ಇರ್ತೀರಲ್ವ, ಅಂಥದ್ರಲ್ಲಿ ಕೆಲಸ ಮಾಡಿ. ಹ್ಯೂಮನ್ ರೈಟ್ಸಿಂದ ಅಂತ ಹಾಕಿ, ಯಾಕ್ರಿ ಮಾಡ್ತಾಯಿಲ್ಲ ಕೆಲಸ? ಏನ್ರಿ ಇದು ಚರಂಡಿದು? ಬನ್ನಿ ಅಧಿಕಾರಿಗೆ ಅವಾಜ್ ಹಾಕಿ. ಅದು ಯಾಕೆ ಮಾಡಲ್ಲ? ಸಂಸ್ಥೆ ಹೆಸರು ಹೇಳ್ಕೊಂಡು ಹಾಕಿ. ಅವಾಗ ನೀವು ಯಾರು ಒಂದು ಯಾರಪ್ಪ, ಇವರ ಅವ್ರು ಅಂತಾರೆ. ಆಗ ಅರ್ಥ ಆಯ್ತಾ ಮೇಡಮ್? ಇದು ಅಂದರೆ ನಿಮ್ಗೆ ನಾನು ಸುಮ್ಮನೆ ನಿಮ್ಮ ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇ, ನಿಮ್ಗೆ ಹೇಳ್ತಾ ಇಲ್ಲ. ಅಂದರೆ ಇದು ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಮಾತುಗಳು ಅಲ್ವಾ? ದಯಮಾಡಿ ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ಹೇಳ್ತಾ ನಮಗೂ ಬೇಜಾರಾಗಿ ಹೋಗಿದೆ ಈ ವಿಷಯಗಳಲ್ಲಿ. ಅದನ್ನು ಯಾವಾಗೂ ಹೇಳ್ಕೊಂಡಿದ್ರೆ ನಮಗೂ ಮೇಲೆ ಬೇಡ, ಹೇಳೋದು ಬೇಡ, ಏನು ಬೇಡ. ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಮುಂದಕ್ಕೆ ಎತ್ಕೊತೀವಿ. ಬರಲಿಲ್ವ ನೀವು ಮನೇಲಿರಿ, ನಮ್ಗೆ ಏನಾಗಬೇಕಾಗಿಲ್ಲ, ಯಾವ ಬರ್ತಾ ಇರ್ತಾರೆ. ಇದೊಂಥರ ಸಮುದ್ರ ಇದ್ದಂಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ ಕೆಲವು ಟೈಮಲ್ಲಿ ಸ್ವಲ್ಪ ವೇಗ ಇರ್ತದೆ, ಕೆಲವು ಟೈಮಲ್ಲಿ ವೇಗ ಕಮ್ಮಿ ಆಗ್ತದೆ ಅಷ್ಟೇ ಅಲ್ವಾ? ಸರ್ಕಾರದಲ್ಲಿ ದುಡ್ಡಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ ಏನಾಗ್ತದೆ? ಸುಮ್ಮನೆ ಅಂಪರಿದಾಗ್ತದೆ. ಹಂಗೆ ಅಂಪರಿತಾ ಇದೀವಿ ನಾವು ಅಷ್ಟೇ. ಅದು ಬರುತ್ತೆ, ಸಮಯ ಬಂದಾಗ ಎಲ್ಲ ಸರಿ ಹೋಗ್ತವೆ. ಸ್ವಲ್ಪ ದಿನ ಕಾಯ್ಬೇಕಷ್ಟೆ, ತಾಳ್ಮೆ ಸಹನೆಯಿಂದ ಕಾಯ್ಬೇಕಾಗ್ತದೆ ಅಷ್ಟೇ. ಇವೆಲ್ಲ ನಾವು ಮಾಡ್ಕೊಂಡು ಹೋಗೋಣ. ಆಮೇಲೆ ಜೊತೆಗೆ ಆಗಸ್ಟ್ ತಿಂಗಳಲ್ಲಿ ನಾವು ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದವು. ಬಟ್ ಈ ವರ್ಷದಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗಸ್ಟ್ 15 ನಂತರ ಭಾನುವಾರ ಸಮಯ ನೋಡ್ಕೊಂಡು, ಯಾಕಂದ್ರೆ ಮುಂಚೆನೇ ನಾವು 2 ತಿಂಗಳು 3 ತಿಂಗಳು ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಜಾಗ ಸಿಗಲ್ಲ. ಅದಕ್ಕೆ ಆ ಜಾಗದಲ್ಲಿ ಮಾಡಿದ್ರೆ ಒಂದು ವ್ಯಾಲ್ಯೂಬಲ್, ಒಂದು ಸಂಸ್ಥೆಗೆ ಗೌರವ ಸಿಗುವಂಥ ಜಾಗ ಅದು. ಅದಕ್ಕೋಸ್ಕರ ಇನ್ಮೇಲೆ ಅಲ್ಲಿ ಸ್ಟಾರ್ಟ್ ಮಾಡೋಣ. ಮಾಡಿ ಯಾವ ರೀತಿ ಮಾಡಬೇಕು, ಹೆಂಗೆ ಹೋಗಬೇಕು ಅಂತ ನಾನು ಮುಂದೊಂದು ಎಲ್ಲ ಹೇಳ್ತೀನಿ. ಯಾಕೆಂದರೆ ಸುಮ್ಮನೆ ಎಷ್ಟು ವಿಷಯ ಪಡಿಸ್ತಾ ಇದ್ದೀನಿ ಅಷ್ಟೇ, ಈ ರೀತಿ ಮಾಡಬೇಕು ಅಂತ. ಅದರಲ್ಲಿ ಪ್ರಶಸ್ತಿ ಕೊಡುವಂಥ ಇರ್ಬೋದು, ಯಾರು ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಪ್ರಾಮಾಣಿಕವಾಗಿ. ಈ ಸರಿ ನನ್ನ ದೃಷ್ಟಿಕೋನದಲ್ಲಿ ಸಂಸ್ಥೆಯರಿಗೆ ಸ್ವಲ್ಪ ಜನಕ್ಕೆ ಜಾಸ್ತಿ ಕೊಡಬೇಕು ಅಂತ, ಸುಮಾರು 300 ಜನಕ್ಕೆ ಪ್ರಶಸ್ತಿ ಕೊಡಬೇಕು ಅನ್ನೋದು ನನ್ನ ಗುರಿ. ಸರಿ, 300 ಜನಕ್ಕೆ. ಅದನ್ನು ಯಾವ ರೀತಿ ಅಂತ ನಾನು ಹೇಳ್ತೀನಿ, ಯಾಕೆ ಏನು ಅಂತ ನಾನು ಹೇಳ್ತೀನಿ. ಅಲ್ಲ ಸ್ವಲ್ಪ ಆ ರೀತಿ ಇದ್ದಾಗ ಸ್ವಲ್ಪ ಸಹಕಾರ ಬೇಕಾಗ್ತದೆ. ಕೆಲವರೆಲ್ಲ ಯಾವ ರೀತಿ ಸಹಕಾರ ಅಂತ ನಾನು ಹೇಳ್ತೀನಿ. ಆ ಥರ ಮಾಡ್ಕೊಂಡು ಹೋದಾಗ ಅವ್ರಿಗೂ ಒಂದು ಗೌರವ ಸಿಗುತ್ತೆ. ಅವರು ಏನಂದರೆ ಒಂದು ಬೆನ್ನು ತಟ್ಟಬೇಕು ಅವರಿಗೆ ಗೌರವ. ಯಾಕಂದರೆ ಒಂದು ದೊಡ್ಡ ಜಾಗದಲ್ಲಿ ಆ ಗೌರವ ಕೊಟ್ಟಾಗ ಆ ಒಂದು ವ್ಯಾಲ್ಯೂಬಲ್ಲೇ ಬೇರೆ ಹೋಗ್ತದೆ ಅವರಿಗೆ. ಅಂಥ ಜಾಗದಲ್ಲಿ ಮಾಡಿದಾಗ ಅದು ವ್ಯಾಲ್ಯೂಬಲ್ ಒಂದು ಸಿಗ್ತದೆ ಅಲ್ವಾ?
ಅದನ್ನು ಮಾಡಬೇಕು ಅನ್ನೋದು ಇದೆ. ಇನ್ನು ಅದ್ರ ಜೊತೆಗೆ ಇನ್ನು ಕೆಲವು ಕಾರ್ಯಕ್ರಮ ರೂಪಿಸ್ಕೊಂಡು ಯಶಸ್ವಿ ಮಾಡೋಣ ಎಲ್ಲ ಸೇರಿ. ಈ ಥರ ಎಲ್ಲ ಇದೆ. ಈ ಥರ ಇರೋದ್ರಿಂದ ಮುಂದೆ ಮಾತಾಡಿ, ಏನೇನು ನಿಮ್ಗೆ ಅನ್ನಿಸ್ತದೆ ಎಲ್ಲ 2 ನಿಮಿಷ ಮಾತಾಡಿ, ಏನು ತೊಂದರೆ ಇಲ್ಲ. ಯಾರು ಮಾತಾಡೋದು ಮಾತಾಡೋದು. ಎಲ್ಲರಿಗೂ ನಮಸ್ಕಾರ. ಈಗೇನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು, ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಒಂದು ಅದ್ದೂರಿ ಕಾರ್ಯಕ್ರಮ ಎಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಎಲ್ಲರೂ ಸಹಕಾರದಿಂದ ಈ ಒಂದು ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಡಲೇಬೇಕಾಗತ್ತೆ. ಮತ್ತು 300 ಜನಕ್ಕೆ ಅಂತ ಹೇಳಿದ್ರು, ಅದಕ್ಕೆ ಖರ್ಚು ವೆಚ್ಚಗಳು ಸುಮಾರು ಹಣ ಬೇಕಾಗುತ್ತೆ. ಅದಕ್ಕೂ ಸಹ ಎಲ್ಲರ ಸಹಾಯ ಹಸ್ತವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅದನ್ನು ಸಹ ನೀಡಬೇಕು. ಹಾಗೆ ಎಲ್ಲರೂ ಸಹ ಮೆಂಬರ್ಸ್ಗಳನ್ನು ಮಾಡಬೇಕು ಅಂತ ಹೇಳಿದ್ರು. ದಯವಿಟ್ಟು ತಿಂಗಳು ಒಬ್ಬರನ್ನಾರು ತಂದು ಸೇರಿಸುವಂಥ ಒಂದು ಕಾರ್ಯಕ್ರಮವನ್ನು ನಂಬ್ಕೋಬೇಕು. ಇಲ್ಲಾಂದರೆ ಸಂಸ್ಥೆ ನಡೆಯೋದು ತುಂಬಾ ಕಷ್ಟ ಆಗ್ತದೆ. ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ಒಂದು ಮನವಿ. ಅದಾದ ನಂತರ ಆಮೇಲೆ ಸಮಸ್ಯೆಗಳು, ಎಲ್ಲಿ ಸಮಸ್ಯೆಗಳು ಕಾಣ್ತದೋ ಅಲ್ಲಿ ಸಮಸ್ಯೆಗಳನ್ನು ನಾವು ಹುಡುಕೊಂಡು ಹೋಗಬೇಕು. ಹೇಳಿದ್ರು ಮೋರಿ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ರಿಪೇರಿ ಮಾಡಿಸುವಂಥದ್ದು ಇರ್ಬೋದು, ವಾಟ್ರ್ ಬರ್ದೋದ್ರೆ ಅದನ್ನು ರಿಪೇರಿ ಮಾಡಿಸುವಂಥದ್ದು ಇರ್ಬೋದು. ಏನೇ ಒಂದು ಯಾವುದೇ ಒಂದು ಸಮಸ್ಯೆ ನಮ್ಮ ಏರಿಯಾದಲ್ಲಿ ಇರ್ಬೋದು, ನಮ್ಮ ಅಕ್ಕಪಕ್ಕ ಮನೆಯ ಪಕ್ಕದಲ್ಲೇ ಇರ್ಬೋದು, ಸಮಸ್ಯೆಗಳು ಕಂಡಾಗ ಖಂಡಿತ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ. ಧೈರ್ಯವಾಗಿ ಆ ಒಂದು ಪ್ರಯತ್ನ ಮಾಡಿದಾಗ ಹ್ಯೂಮನ್ ರೈಟ್ಸ್ ಅಂತ ಇದೆ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಇದೆ ಅನ್ನೋದು ಒಂದು ಪರಿಚಯ ಮಾಡಿಕೊಡೋಕ್ಕಾಗುತ್ತೆ. ದಯವಿಟ್ಟು ಆ ಸಮಸ್ಯೆಯನ್ನು ನೀವೇ ಹುಡುಕೊಂಡು ಹೋಗಬೇಕು. ನಮ್ಮ ಕಣ್ಮುಂದೆನೇ ಕಾಣಿಸ್ತಾ ಇರುತ್ತೆ, ಬಟ್ ಆದರೂ ನಾವು ಸುಮ್ಮನೆ ಇರ್ತೀವಿ. ಸುಮ್ಮನೆ ಇರೋಕ್ಕೆ ಹೋಗಬೇಡಿ. ದಯವಿಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟಾಗ ನಾವು, ನಮ್ಮ ಹೆಸರು ಮತ್ತು ನಮ್ಮ ಸಂಸ್ಥೆ ಹೆಸರು ಎಲ್ಲವೂ ಸಹ ಬೆಳೆಯುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಿ. ಆಗಸ್ಟ್ ತಿಂಗಳಲ್ಲಿ ಎಲ್ಲರೂ ಸಹ ರಾಜ್ಯಾದ್ಯಂತ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹ ಸಹಕರಿಸ್ತಾರೆ ಅಂತ ನಂಬ್ಕೊಂಡಿದ್ದೀನಿ ಅಂತ ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಧನ್ಯವಾದಗಳು. ನಾನು ಮಾತಾಡ್ಬಿಟ್ಟಿದ್ದೀನಿ, ನೀವು ಮಾತಾಡಬಾರ್ದು ಅಂತ ಎಲ್ಲರಿಗೂ ನಮಸ್ಕಾರ. ನಾನು ಸುಶೀಲಾ ಗೌಡ ಅಂತ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ಕಾರ್ಮಿಕ ಘಟಕಕ್ಕೆ ಆಯ್ಕೆಯಾಗಿರೋದ್ರ ಮುಖಾಂತರ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆ ಏನು ಹ್ಯೂಮನ್ ರೈಟ್ಸ್ ಇದೆ, ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಮೀಟಿಂಗ್ ಕರೆದಿದ್ರು. ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಲ್ಲಿ ನಾವು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟು ಗ್ರೂಪ್ಗಳು, ತಾಲೂಕು, ಜಿಲ್ಲೆ, ರಾಜ್ಯಾದ್ಯಂತ ಎಲ್ಲ ಗ್ರೂಪ್ಗಳಲ್ಲೂ ಎಷ್ಟು ಜನ ಮೆಂಬರ್ಶಿಪ್ಪು ಇದ್ದಾರೆ, ಇವತ್ತು ಅವರ ಅನಿಸಿಕೆಗಳೇನು ಮತ್ತು ಅವರ ಕಾರ್ಯಪ್ರವೃತ್ತಿನಲ್ಲಿ ಎಷ್ಟು ಆನೆಸ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಟೈಮ್ನ ಎಷ್ಟು ಇವತ್ತು ಕೀಪಪ್ ಮಾಡ್ತಾ ಇದ್ದಾರೆ. ಒಂದು ಯಾತಕ್ಕೆ ಅಂತ ಹೇಳಿದ್ರೆ, ಇವತ್ತು ಕರೆದಿರೋ ಉದ್ದೇಶ ಏನು ಅಂದರೆ, ನಮಗೆ ಅವರು ಬಹಿರಂಗವಾಗಿ ಪ್ರಸ್ತುತಪಡಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ವಿಷಯ ಕೊಟ್ಟಿದ್ದರು ವಾಟ್ಸಪ್ ಗ್ರೂಪಲ್ಲಿ, ಪ್ರತಿಯೊಬ್ಬರಿಗೂ ಸಹ ವಿಷಯನ ಮುಟ್ಟಿಸಿದ್ರು. ಆ ವಿಷಯನ ಎಷ್ಟು ಜನ ನೋಡಿದಿರಿ, ಅದಕ್ಕೆ ಎಷ್ಟು ಜನ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ, ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಹ್ಯೂಮನ್ ರೈಟ್ಸಲ್ಲಿ ಎಷ್ಟು ಜನ ಇವತ್ತು ನಮ್ಮ ಪೂರಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಇನ್ಕ್ಲೂಡ್ ಎಲ್ಲರೂ ಸಹ ಇವತ್ತು ಅನ್ವಯ ಆಗುತ್ತೆ. ಎಲ್ಲರೂ ನಾವು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಪ್ರತಿಯೊಬ್ಬರನ್ನು ಜಿಲ್ಲಾವಾರು, ರಾಜ್ಯ, ತಾಲೂಕು ಮಟ್ಟದಲ್ಲಿ ಎಷ್ಟು ಜನ ನಾವು ಇವತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಲ್ಲಿ ನಮಗೆ ಕೊಟ್ಟಿರುವಂಥ ಒಂದು ಸ್ಥಾನನ ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದೀವಿ ಅನ್ನೋದ್ರ ಜೊತೆಗೆ, ಆಗಸ್ಟ್ ತಿಂಗಳಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಒಂದು ಸಂಸ್ಥೆಯ ಮುಖಾಂತರ ಪದಾಧಿಕಾರಿಗಳನ್ನು ಒಟ್ಟುಗೂಡಿಸಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಅಲ್ವಾ. ಅದರಿಂದ
ಎಷ್ಟು ಜನ ಬರ್ತೀರಿ, ನಿಮ್ಮ ಪ್ರತಿಕ್ರಿಯೆ ಏನು, ನಿಮ್ಮ ಅನಿಸಿಕೆಗಳೇನು, ನಮ್ಮ ಇವತ್ತು ಒಂದು ಸಂಸ್ಥೆಯ ಮುಖಾಂತರ ಪ್ರತಿಯೊಬ್ಬರನ್ನು ಸಹ ಗುರುತಿಸಬೇಕು ಅನ್ನೋದು ಅವರ ಒಂದು ಉದ್ದೇಶ. ಆ ಉದ್ದೇಶಕ್ಕೆ ನಾವು ಎಷ್ಟು ಚೆನ್ನಾಗಿ ಕೈ ಜೋಡಿಸ್ತಿದ್ದೀವಿ, ಈಗ ನಾವು ಮಾತಾಡ್ತಿದ್ದೀವಿ, ನಾವು ಎಷ್ಟು ಜನ ಬಂದಿದ್ದೀವಿ ಇಲ್ಲಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ನಿತ್ಯರಾಗಿ ಕೆಲಸ ಮಾಡ್ತಾ ಇಲ್ವಾ? ಹೆಸರಿಗೆ ಮಾತ್ರ ನಾವು ಒಂದು ಪದವಿನ ತಗೊಂಡು ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ನಮಗೆ ಅಧಿಕಾರ ಯಾತಕ್ಕೆ ಬೇಕು? ಇದು ನನ್ನ ಉದ್ದೇಶ ಅಷ್ಟೇ ಇದೆ, ಎಲ್ರಿಗೂ ಅನ್ವಯಿಸಲ್ಲ. ಇದು ನನ್ನ ಮನಸ್ಸಿಗೆ ಬಂದಂಥ ಒಂದು ಮನಸ್ಸಿನ ಭಾವನೆ ಇದು. ಯಾಕೆಂತ ಹೇಳಿದ್ರೆ 3 ಗಂಟೆಗೆ ಅಂತ ನಮ್ಮ ಅಧ್ಯಕ್ಷರು ಕರೆದಿದ್ರು. ಇವತ್ತು ನನ್ನ ಅನಿಸಿಕೆ, ಯಾಕೆಂದರೆ ಬೆರಳೆಣಿಕೆಯಲ್ಲಿ ಬಂದಿದ್ದಾರೆ ಇಲ್ಲಿ ಜನ. ಯಾಕೆ ಎಷ್ಟು ಜನ ಇದ್ದೀವಿ ನಾವು ಗ್ರೂಪಲ್ಲಿ? ಪ್ರತಿಯೊಬ್ಬರಿಗೂ ಸಹ 1 ತಿಂಗಳು ಹಿಂದೆಯಿಂದನೂ ಸಹ ನಾವು ಅವ್ರಿಗೆ ವಿಷಯನ ಮುಟ್ಟಿಸ್ತಾನೆ ಬರ್ತಾ ಇದ್ದೀವಿ. ಪ್ರತಿಯೊಬ್ಬರು ವಾಟ್ಸಪ್ ಗ್ರೂಪ್ನ ಗಮನಿಸಿ ಏನು ವಿಷಯಗಳನ್ನ ಹಾಕಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರಿಗೂ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಗಮನಿಸ್ತಾ ಬರ್ತಾ ಇದ್ವಿ. ನಾವು ಎಷ್ಟು ಜನ ಸುಮಾರು ಗಮನಿಸಿದ್ದೀವಿ. ಆದರೆ ಇವತ್ತು ನೋಡ್ತಾ ಇದ್ದೀವಿ 3 ಗಂಟೆಗೆ ಟೈಮ್ ಕೊಟ್ಟಿವಿ, 4:15 ಆಯಿತು. ಬೆರಳೆಣಿಕೆಯಷ್ಟು ಮಾತ್ರ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರೋ ಅಂಥ ಬೇಜವಾಬ್ದಾರಿತನ, ಕುಟುಂಬಕ್ಕೆ ಕೊಡುವಂಥ ಜವಾಬ್ದಾರಿನ ನಿಮ್ಮ ಒಂದು ಅಧಿಕಾರದಲ್ಲೂ ಕೊಟ್ಟಾಗ ಪ್ರತಿಯೊಬ್ಬರೂ ಸಹ ನಮ್ಮ ಕರ್ತವ್ಯನ ನಾವು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀವಿ ಅನ್ನೋದು ನನ್ನ ಅನಿಸಿಕೆ. ಬಟ್ ನಿಮ್ಮ ಅನಿಸಿಕೆನೂ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಯಾಕೆಂದರೆ ಒಂದು ಕೈ ಚಪ್ಪಾಳೆ ಆಗಲ್ಲ. ಯಾಕೆಂದರೆ ಉದಾಹರಣೆಗೆ ನಮ್ಮ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮನ ಮುಂದೂಡಬೇಕು, ಕೆಲಸ ಮಾಡಬೇಕು ಅಂತ ಅವರು ಅಂದರು. ಅಕಸ್ಮಾತ್ ನಾವು ಯಾವುದಾದ್ರು ಒಂದು ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಯಾವೊಬ್ಬ ಅಧಿಕಾರಿನ ನಾವೇನಾದರೂ ನಿರ್ಲಕ್ಷ್ಯ ಮಾಡಿ ಅವ್ರನ್ನ ನಾವೇನಾದ್ರು ಫಂಕ್ಷನ್ಗೆ ಕರೀಲಿಲ್ಲ ಅಂತ ಹೇಳಿದಾಗ ಅವರಲ್ಲಾಗುವಂಥ ಭಾವನೆ ಏನು ಅಂತೇಳಿ ನಮಗೂ ಅರ್ಥ ಆಗುತ್ತೆ, ನಿಮಗೆಲ್ಲರೂ ಅರ್ಥ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಅವ್ರು ಬರ್ತೀರ ಅನ್ನೋದು ಯಾಕೆ ನೀವು ಬರ್ತಾ ಇಲ್ಲ? ಒಬ್ಬರೂ ಸಹ ಇಲ್ಲ. ಇಲ್ಲಿ ಒಂದು 10 ಜನ ಇದ್ದೀವಿ, 10 ಜನಕ್ಕೆ ಮಾತ್ರ ಜವಾಬ್ದಾರಿ ಇದೆ, ಮಿಕ್ದವ್ರಿಗೆ ಯಾರೂ ಇಲ್ವಾ? ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಯಾವುದೋ ಒಂದು ವಿಷಯಕ್ಕೆ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡಲೇಬೇಕು. ಯಾಕೆಂದ್ರೆ ಕಾರಣ, ಒಂದು ಚೀಟಿ ವ್ಯವಹಾರಕ್ಕೆ ಯಾವುದೋ ಒಂದು ನಮ್ಮ ಅಧ್ಯಕ್ಷರು ಅದನ್ನು ಕೇಳಿದರು. ಅವತ್ತು ಎಷ್ಟು ಜನ, ಕಮ್ಮಿ ಅಂದರೆ ಒಂದು 30-40 ಜನ ಸೇರಿದರು. ಅಲ್ಲಿ ಸ್ವಾರ್ಥ ಅನ್ನೋದು ಎದ್ದು ಕಾಣುತ್ತಾ? ಅದು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಹಣಕಾಸು ಅಂತ ಮಾತ್ರ ಬಂದಾಗ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಪ್ರತಿಯೊಂದೂ ಇದು 10ರಿಂದ 100, 100ರಿಂದ 1000, 1000ರಿಂದ ಲಕ್ಷಗಟ್ಟಲೆ ಆಗಬೇಕು. ಇದೆಲ್ಲರೂ ಸಹ ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು. ನಿಮ್ಮ ಹೆಸರು ನಿಮ್ಮಿರೋ ಜಾಗದಲ್ಲಿ ಒಂದು ಒಳ್ಳೆಯ ವೃತ್ತಿನ ನೀವು ಉಪಯೋಗಿಸ್ಕೋಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಅದನ್ನು ಪ್ರಯತ್ನ ಪಡ್ತಿರುವಾಗ ನಾವು ತೋರ್ತಾ ಇರುವಂಥ ನಿರ್ಲಕ್ಷ್ಯತನ ಇದೆಯಲ್ಲ, ಅದು ಅವ್ರಿಗೆ ನಿಜಕ್ಕೂ ತುಂಬ ಬೇಜಾರಾಗ್ತದೆ. ಇವತ್ತು ಅವ್ರು ಬಾಯ್ಬಿಟ್ಟು ಹೇಳ್ತಾ ಇರ್ಬೋದು, ಅವರು ಇವತ್ತು ನೋಡ್ತಾ ಇರುವಂಥ ಒಂದು ರೀತಿ, ಅವ್ರ ಭಾವನೆಗಳನ್ನ ನಮ್ಗೆ ಅರ್ಥ ಆಗ್ತದೆ. ತುಂಬಾ ಬೇಸರವಾದಂಥ ಸಂಗತಿ ಇದು. ಇಲ್ಲಿ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಮತ್ತೊಂದು ಸಾರಿ ಮೀಟಿಂಗ್ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಅಧ್ಯಕ್ಷರಲ್ಲಿ. ಪ್ರತಿಯೊಬ್ಬರೂ ನಮ್ಮ ವಾಟ್ಸಪ್ಗಳು ಎಷ್ಟು ಜನ ಇದ್ದೀವಿ ನಾವು ಹ್ಯೂಮನ್ ರೈಟ್ಸಲ್ಲಿ, ಅಷ್ಟು ಜನನು ಈ ಸದ್ಯದಲ್ಲಿ 1 ತಿಂಗಳಲ್ಲಿ ಒಂದು ಮೀಟಿಂಗ್ ಕರೆಯೋಣ, ನೋಡೋಣ ಅವ್ರು ಎಷ್ಟು ಜನ ಬರ್ತಾರೆ ಅಂತ. ಆ ಬರ್ತಾರೋ ಬಿಡ್ತಾರೋ ನೆಕ್ಸ್ಟು ಯಾಕೆಂದರೆ ನಿಮಗೆ ಆ ಒಂದು ಪ್ರತಿಯೊಂದು ಅಧಿಕಾರ ಇದೆ. ನೀವು ತಗೊಳ್ಳೋಂಥ ನಿರ್ಧಾರ ಏನಿದೆ ಅದಕ್ಕೆ ನಾವು ಪ್ರತಿಯೊಬ್ಬರೂ ನಾವು ರೆಡಿ ಇರ್ತೀವಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್. ಮತ್ತೊಂದು ಸಾರಿ ಮೀಟಿಂಗ್ ಕರೀರಿ, ಮುಕ್ತವಾಗಿ ಫಿಸಿಕಲ್ ಮೀಟಿಂಗ್ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಕೈಲಿ ಚಪ್ಪಾಳಿ ಆಗುವಂಥದ್ದು ಅಲ್ಲ, ಸಕಲವರು ಪ್ರತಿಯೊಬ್ಬರು ಸೇರಬೇಕು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಹೋದ ಸಾರಿ ನೀವು ಲಗೆರೆ ಫಂಕ್ಷನ್ ಮಾಡಿದಾಗ ನಾನು ಪ್ರತಿಯೊಂದು ಕೂಲಂಕುಷವಾಗಿ ನಾನು ಅಬ್ಸರ್ವ್ ಮಾಡಿದೆ. ಇಲ್ಲಿ ಒತ್ತಾಯ ಎಲ್ಲಿತ್ತು ಅಂದರೆ ಪ್ರವೃತ್ತಿನಲ್ಲಿ ರಾಜ್ಯಾಧ್ಯಕ್ಷರು ಮಾತ್ರ ಸೀಮಿತವಾಗಿದ್ದ ಫಂಕ್ಷನು. ಕೆಲವು ಜನ ತುಂಬಾ ಶ್ರಮಪಟ್ಟರು, ಅಲ್ಲಿ ಹೆಸರು ಹೇಳೋದು ಬೇಡ, ಅದು ಪ್ರತ್ಯಕ್ಷ ಆಗಲಿ ಪರೋಕ್ಷವಾಗಲಿ ಗೊತ್ತಿರುತ್ತೆ. ಇನ್ನಿತರೆಲ್ಲ ಯಾತಕ್ಕೆ ಬೇಕಾಗಿತ್ತು ಇಲ್ಲಿ ನಾನು ಕೇಳೋದು? ಒಂದು ನಿರ್ಧಾರ ತಗೊಂಡಿದ್ದೀರಿ, ಖುಷಿ ಪಡೋಂಥ ವಿಷಯ. ಯಾಕೆಂದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಫಂಕ್ಷನ್ ಮಾಡೋದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಇಲ್ಲಿ ಪ್ರತಿಯೊಬ್ಬರ ಕೈಗಳು ಸಹ ಇಲ್ಲಿ ನಮಗೆ ಬೆನ್ನು ತಟ್ಟುವಂಥದ್ದು, ಆರ್ಥಿಕವಾಗಿ ಆಗ್ಬೋದು, ಪ್ರತಿಯೊಂದರಲ್ಲೂ ನಮ್ಮ ಜನಗಳ ಸಹಾಯ ತುಂಬ ಬೇಕಾಗುತ್ತೆ. ಇಲ್ಲಿ ಬನ್ನಿ ನಾನು ಫಂಕ್ಷನ್ ಮಾಡ್ತೀನಿ ನೀವು ಸಹಾಯ ಮಾಡಿ ಅಂತ ಕೇಳೋದು ಏನಲ್ಲ, ನಾವು ಗಮನಿಸಬೇಕು. ನಮ್ಮ ಒಂದು ಸಂಸ್ಥೆಗೆ ನಮ್ಮನ್ನು ಒಂದೊಂದು ಅಲ್ಲ ಅವರವ್ರದ್ದೇ ಜಾಗದಲ್ಲಿ ಜಿಲ್ಲೆ, ತಾಲೂಕು, ರಾಜ್ಯ ಮಟ್ಟದಲ್ಲಿ ನಮ್ಮನ್ನು ಒಂದು ಪದವಿಗಳನ್ನ ಕೊಟ್ಟಿದ್ದಾರೆ. ಆ ಪದವಿನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೀವಿ, ನಾವು ಈಗ ಮುಂದೆ ಆದರೂ ನಾವು ಯಾವ ರೀತಿ ಜಾಗೃತಿ ಆಗಬೇಕು ಅಂತ ಹೇಳೋದನ್ನ ಅವರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ದಯವಿಟ್ಟು ನಾನು ಇದರಲ್ಲಿ ಮನವಿ ಮಾಡ್ಕೋತೀನಿ, ನಮ್ಮ ಪದಾಧಿಕಾರಿಗಳಲ್ಲಿ ಮಹಿಳೆಯರಾಗ್ಬೋದು, ಪುರುಷ ವರ್ಗ ಆಗ್ಬೋದು, ಪ್ರತಿಯೊಬ್ಬರಲ್ಲೂ ಅಷ್ಟೇ ದಯವಿಟ್ಟು ಆ ನಿರ್ಲಕ್ಷ್ಯತನ ಹೋಗ್ಲಾಡಿಸಿ ಇನ್ನು ಮುಂದೆ ಆದರೂ ನೀವು ಬನ್ನಿ ಅಂತೇಳಿ ನಾನು ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇದು ರಾಜ್ಯಾಧ್ಯಕ್ಷರಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಬ್ಬರಿಗೂ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿ ಪ್ರತಿಯೊಬ್ಬ ಪದಾಧಿಕಾರಿಗಳು ಇದು ಅನ್ವಯ ಆಗುತ್ತೆ. ಅವರು ಮುಂದೆ ಬರಲಿ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ನಾನೊಬ್ಬ ಇಲ್ಲಿ ಹೆಸರು ಮಾಡಬೇಕು, ನಾನು ದುಡ್ಡು ಮಾಡಬೇಕು ಅಂತ ಇಲ್ಲ. ದುಡ್ಡು ಮಾಡಿ ಇವಾಗ ಆಲ್ರೆಡಿ ಮೊನ್ನೆ ನೋಡಿದಿರಿ ವಾಟ್ಸಪ್ ಗ್ರೂಪ್ದಲ್ಲಿ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಅದು ತೋರ್ಪಡಿಕೆಗಲ್ಲ. ಇವತ್ತೇನಾಗಿದೆ ಅಂದರೆ
ವೃತ್ತಿ ಪ್ರತಿಯೊಬ್ಬರಿಗೂ ಗೌರವ ಕೊಡುವಂಥದ್ದು. ಅಷ್ಟು ಕಷ್ಟಪಟ್ಟು ಸಹ ನಮ್ಮನ್ನು ಇಷ್ಟು ಮುಂದಕ್ಕೆ ತಂದು ನಮ್ಮ ಒಂದು ಪದಾಧಿಕಾರಿಗಳಲ್ಲಿ ಅವರವರ ವೃತ್ತಿ ಒಂದು ಯಾವ ರೀತಿಯಲ್ಲಿ ಅವರು ಬದಲಾವಣೆ ಮಾಡ್ಕೋಬೇಕು, ಅವ್ರು ಇರೋ ಜಾಗದಲ್ಲಿ ಅವರು ಗುರುತಿಸ್ಕೋಬೇಕು, ಅವ್ರಿಗೂ ಒಂದು ಒಳ್ಳೆಯ ಸ್ಥಾನ ಗಿಟ್ಟಿಸ್ಬೇಕು ಅಂತ ಅನ್ನೋದು ಅವರ ಒಂದು ಕಷ್ಟ ಆಗಿರುವಾಗ ಅದಕ್ಕೆ ನಾವು ಬೆನ್ನು ತಟ್ಟಿ ನಾವು ಬೆನ್ನೆಲುಬಾಗಿ ನಿಂತ್ಕೋತೀವಿ ಅಂತ ಹೇಳೋ ಒಂದು ಧೈರ್ಯವಾದಂಥ ಮಾತನ್ನು ಸಹ ನಾವು ಮಾತಾಡದೇ ಇದ್ದರೆ ನಾವು ನಿಜಕ್ಕೂ ನಮ್ಮ ಮನುಷ್ಯರಾಗಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತೇಳಿ ನನ್ನ ಇದು ಸ್ವಂತ ಅನಿಸಿಕೆ. ಅನ್ಯಥದ ಯಾರ ಭಾವಿಸ್ಬೇಡಿ. ಈ ಮುಂದೆ ಆದರೂ ನೀವು ದಯವಿಟ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತೀರಿ ಸಂಸ್ಥೆಗಳಲ್ಲಿ ಅಂತೇಳಿ ನಾನು ನಿಜಕ್ಕೂ ತುಂಬ ನಿರಾಶಾವಾದಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಬೇಜಾರಾಯಿತು ಇಲ್ಲಿ ಬಂದು ನೋಡಿದಾಗ. ದಯವಿಟ್ಟು ಇಂಥ ಒಂದು ತಪ್ಪನ್ನು ಮತ್ತೆ ಮಾಡಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀನಿ. ಮತ್ತು ಈ ಸಂಸ್ಥೆಗಳಲ್ಲಿ ನೀವೆಲ್ಲರೂ ಅಲರ್ಟ್ ಆದರೆ ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂಥ ಒಂದು ಅಧಿಕಾರಕ್ಕೆ ಗೌರವ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ನಮಸ್ತೆ. ನಮಸ್ಕಾರ. ಏನು ಸೂಪರ್. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಅಂದರೆ, ಈಗ ಇವ್ರು ಕರೆದ್ರು ಹ್ಯೂಮನ್ ರೈಟ್ಸ್ ಒಂದು ಕೊಟ್ಟಿದ್ದಾರೆ, ಪದವಿ ಅಂತ ಕೊಟ್ಟವ್ರೆ, ಎಲ್ಲ ಮಾಡೋರೆ, ಎಲ್ಲ ಸರಿ. ಬಟ್ ಇವಾಗ ಏನು ಮಾಡಬೇಕು ಅನ್ನೋದು ಕೆಲವರು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಈಗ ನೀವು ಹೇಳ್ದಂಗೆ ಅಲ್ಲಿ ಸಮಸ್ಯೆ ಎಲ್ಲೈತೆ ಹೋಗಿ ಹುಡುಕ್ರಿ, ಮಾಡಿರಿ, ನೀವೇ ತೊಗೊಂಬನ್ರಿ, ನೀವೇ ಇದು ಕೇಳ್ರಿ, ಏನು ಸಮಸ್ಯೆ ಅಂತ ಇದು ಮಾಡ್ಕೊಳ್ರಿ ಅಂತೀರ. ಅಲ್ಲಿರೋ ಸಮಸ್ಯೆಗಳನ್ನ ಅವ್ರು ಆಲ್ಮೋಸ್ಟ್ ಬಗೆಹರಿಸ್ಕೊತಾ ಇರ್ತಾರೆ. ಈಗ ಏನೋ ಒಂದು ಆಗಿರುತ್ತೋ, ಇನ್ನೊಂದು ಆಗಿರುತ್ತೋ, ಏನೋ ಒಂದು ಮಾಡ್ಕೊತಾರೆ. ನಾವು ಅಲ್ಲಿ ಹೋಗಿ ಮಾಡೋ ಅಂಥದ್ದು ಏನಿರುತ್ತೆ, ಆಯಿತು ಏನೋ ಒಂದು ಮಾಡಿದ್ವಿ. ಅದಕ್ಕಿಂತ ನಾನು ಅನ್ನೋದೇನಂದರೆ, ನಮ್ಮ ಇನ್ನೂ ಮೇಲಧಿಕಾರಿಗಳು ಯಾರಿದ್ದಾರೆ, ಇವಾಗ ನಾನು ಇನ್ನೂ ಕಮ್ಮಿಲೇ ಇದ್ದೀನಿ, ನಮಗಿಂತ ಮೇಲಿರೋರು ಯಾರಿದ್ದಾರೆ, ಅವ್ರು ಯಾವ್ದಾರ ಒಂದು ಸಮಸ್ಯೆ ತಗೊಂಡಿರ್ತಾರೋ, ಇನ್ನೊಂದು ಮಾಡಿರ್ತಾರೋ, ನೀವು ಬನ್ನಿ ನಮ್ಮ ಜೊತೆಲಿ ಅಂತಂದರೆ ಬೇಕಾದ್ರೆ ಅವ್ರ ಜೊತೆಲಿ ಹೋಗ್ಬೋದು, ಏನಾರ ಒಂದು ಇದು ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಒಬ್ಬರೇ ಹೋಗಿ ಏನಂತ ಸಮಸ್ಯೆ ಕಂಡುಹಿಡಿಯೋದು, ಏನಂತ ತಗೊಂಡು ಬರೋದು, ಎಲ್ಲಕ್ಕೆ ತರೋದು, ಇದು ನಮ್ಗೆ ಇವಾಗ ಗಂಟೆನೂ ಅರ್ಥ ಆಗಿಲ್ಲ. ಮಂಜುಳಾ ಮೇಡಮ್, ನಿಮಗೆ ಈಗ ಮಧ್ಯವರ್ತಿ ನಿಮ್ಗೆ ಏನು ಸ್ಥಾನ ಕೊಟ್ಟಿದ್ದಾರೆ ಅಧ್ಯಕ್ಷರು? ಜನರಲ್ ಸೆಕ್ರೆಟರಿ ಕೊಡಿಯಾರ. ಏನಂದ್ರೆ ಜನರಲ್ ಸೆಕ್ರೆಟರಿ ಸ್ಥಾನ ಕೊಟ್ಟವರಪ್ಪ. ಸೆಕ್ರೆಟರಿ ಅಂದರೆ ಅಧ್ಯಕ್ಷರಿಗಿಂತ ಕೆಳಗಡೆ ಇರುವಂತ ಪೋಸ್ಟ್ ಒಂದು ಕಂಡಿದ್ದೀನಿ. ಈಗ ನಿಮ್ಮ ಅಧಿಕಾರಕ್ಕೆ ಸಮಸ್ಯೆಗಳಿಲ್ವಾ? ನನ್ಗೆ ಏನು ಸಮಸ್ಯೆ, ನನ್ನ ಅಧಿಕಾರ ನನ್ನ ಇದಕ್ಕಂತೂ ಏನು ಸಮಸ್ಯೆ ಇಲ್ಲ. ನಾನು ಬಂದಾಗಿಂದ ಏನು ಸರ್ ನನ್ನ ಕಡೆಯಿಂದ ಏನು ಸಮಸ್ಯೆ ಇಲ್ಲ. ಪ್ರತಿಯೊಂದು ಸಮಸ್ಯೆ ಕೇಳ್ಬೋದು. ಈಗ ಪ್ರತಿಯೊಬ್ಬರು ಇವಾಗ ನೀವೆಲ್ಲ ಏನೇ ಸಮಸ್ಯೆ ಕೇಳಿದ್ದೀರಾ, ಏನೇನು ತಗೊಂಡ್ಬಂದಿದ್ದೀರಾ, ಅದೇ ನಮ್ಮ ಕಣ್ಣಿಗೆ ಬಿತ್ತೇ ಇಲ್ವಲ್ಲ, ನಮ್ಗೆ ಗೊತ್ತಾಗೋದೇ ಇಲ್ವಲ್ಲ. ಇವಾಗ ನಾವು ಇವ್ರು ಕೆಲಸ ಮಾಡ್ತಾವ್ರೆ, ಇವ್ರು ಏನು ಕೆಲಸ ಮಾಡಿದ್ದಾರೆ, ಇವ್ರು ಏನು ಸಮಸ್ಯೆ ತಂದು ಸಮಸ್ಯೆ ಕೊಟ್ಟವ್ರೆ, ಅದನ್ನ ನಮ್ಗೆ ಒಂದ್ಸರಿ ಕರೆದು ನೋಡಿ, ಈ ತರ ಬಂದಿರೋದು, ಈ ತರದ್ದು ಈ ಗಿಣಿಗೆ ಹೇಳ್ದಂಗೆ ಹೇಳ್ದೆ. ಗಂಡ ಹೆಂಡತಿ ಜಗಳ ಇರ್ಬೋದು, ಅಪ್ಪ ಮಕ್ಕಳ ಸಮಸ್ಯೆ, ಅಣ್ಣ ತಮ್ಮ ಸಮಸ್ಯೆ, ಒಂದ್ ಫ್ಯಾಮಿಲಿ ಬಂದಿರ್ತಾರೆ, ಅದ್ರ ಸಮಸ್ಯೆ. ಇನ್ನು ಹೊರಗಡೆ ಬರ್ತೀರಿ, BBMP ರೋಡ್ ಮಾಡ್ಲಿಲ್ಲ, ಕಸ ಕ್ಲೀನ್ ಮಾಡ್ಲಿಲ್ಲ, ಈಗ ಕಸ ಬಿದ್ದಿರ್ತದಲ್ವಾ, ಯಾರೋ ಒಂದು ಕಸ ಹಾಕ್ತಿರ್ತಾರೆ ಒಂದ್ ಕಡೆ, ಆ ತರ ಒಂದು ಸ್ವಚ್ಛ ಮಾಡಿ ಅಂತ ಹೇಳೋದು. ಉಪಾಧ್ಯಕ್ಷನೇ ಅಲ್ವಾ, ಅಲ್ಲಿ ಏನ್ ಮಾಡ್ಕೊಂತೀವಿ, ಅಲ್ಲೇನಾರ ಒಂದ್ ಇತ್ತು ಅಂತ BBMP ಅವ್ರಿಗೆ ಹೇಳ್ದು ಹೆಂಗೆ ಇದ್ ಮಾಡ್ಕೊಂಡು ಗಣ ಹೆಂಡತಿ ಜಗಳ ಅಂತಂದ್ರೆ, ಇವಾಗ ಅವರೆಲ್ಲ ಈಗ ತೀರಾ ಒಂದ್ ಇದ್ರಲ್ಲಿ ಇತ್ತು ಅಂದ್ರೆ ಎಲ್ಲರೂ ಮಾಡ್ಕೊಂತೀವಿ, ಹೋಗ್ಬಿಟ್ಟು ಕರ್ಕೊಂಡ್ ಬರ್ಬೋದು. ಹೆಂಗ್ ಎಲ್ಲೋ ಹುಡುಕೋದು ಗಣ ಹೆಂಡತಿ ಜಗಳ ಕಂಡಾಗ ನಾವು ಅದನ್ನ ಕೆಲಸ ಮಾಡಿಲ್ಲ ಅಂತಿರಲ್ಲ, ನನ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅದೊಂದು ನನಗೆ ದೊಡ್ಡ ಸಮಸ್ಯೆ ಆಗಿದೆ. ಈಗ ನೀವು ಹೇಳಿದ್ರಿ, ನೀವು ಫೋನ್ ಮಾಡಿ BBMP ಕೈಲಿ ಕಸ ಕ್ಲೀನ್ ಮಾಡಿಸ್ತೀರಿ ಅಂತ ಹೇಳಿದ್ರಿ, ಅದನ್ನೇ ಒಂದು ವಿಡಿಯೋ ಮಾಡಿ ನೀವು ಅಲ್ಲಿ ನಿಂತ್ಕೊಳ್ಳಿ, ಈ ತರ ಮಾಡಿಸ್ತಾ ಇದೀನಿ ಅಂತ ಒಂದು ವಾಯ್ಸ್ ಕೊಡಿ, ಒಂದು ಮಾತಾಡಿ, ವಿಡಿಯೋ ಮಾಡ್ಕೊಡಿ. ಇನ್ನೊಬ್ರು 4 ಜನ ಮಾಡ್ತಾರೆ. ನಮ್ದು ಇವಾಗ ಅಲ್ಲಿ ಕಾಂಗ್ರೆಸ್ ಇರೋದ್ರಲ್ಲಿ ಅಲ್ಲಿ ಇರೋದ್ರಿಂದ ಅದೇ ಒಂದು ಇದು ಬಂದ್ಬಿಟ್ಟು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಧಿಕಾರಿಗಳು ಹಂಗವ್ರೆ ಇವ್ರು ಮಾಡ್ಸಿದ್ರು ಬಂದ್ಬಿಡುತ್ತೆ. ಈಗ ಒಂದ್ ಸ್ಕೂಲ್ಗೆ ಹೋಗ್ತೀರಾ, ಏನೋ ಪ್ರಾಬ್ಲಮ್ ಇರ್ತದೆ, ಸಾಲ್ವ್ ಮಾಡಿ ಟ್ರೈ ಮಾಡಿ. ಇದ್ರಲ್ಲಲ್ವಾ ಅಂತ ಹೇಳ್ತಿರೋದು. ಏನಾಗುತ್ತೆ ಅದನ್ನ ನಾನು ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಎಲ್ಲಿ ಮಾಡಿ ನಿಮಿಷ, ನಿಮ್ಗೆ ನಾನು ಈಗ ಒಂದು ಪೋಸ್ಟ್ ಕೊಟ್ಟಿದ್ದೀನಿ, ಎಲ್ಲಿಗೆ ಅಂತ ನೀವು ತಿಳ್ಕೊಂಡಿದ್ದೀನಿ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಇಡೀ ಕರ್ನಾಟಕಕ್ಕೆ ಅದು ಅನ್ವಯಿಸುತ್ತೆ, ಎಲ್ಲ ಪ್ರತಿ ಕಡೆನೂ ಅನ್ವಯಿಸುತ್ತೆ ಅಂತ ನೀವು ಹೇಳ್ತೀರಾ. ನಾನು ಅನ್ನೋದು, ನೀವು ಇವಾಗ ನೀವುಗಳು ಇದ್ದೀರಾ ಅಲ್ವಾ, ನನಗಿಂತ ದೊಡ್ಡವ್ರು ಇದ್ದೀರಾ ಅಲ್ವಾ, ಯಾರು ಒಬ್ರು ಸಮಸ್ಯೆ ಮಾಡಿದಾಗ್ಲೋ ಇನ್ನೊಂದಾದ್ರೂ ಅದನ್ನ ನಮ್ ಗಮನಕ್ಕೆ ತರ್ಬೇಕಲ್ವಾ. ಅವಾಗ ಇಂಥದ್ದು ಮಾಡಿದೀವಿ, ಇಂಥದ್ದು ನಾವು ಇದು ಮಾಡಿದ್ವಿ ನೋಡಿ, ಯಾವ್ದು ಬಂದೈತೆ ಅಂದ್ರೆ ನನ್ನ ಹತ್ರ ಬಂದವನ ನಾನು ನಿಮ್ ಗಮನಕ್ಕೆ ಮಾಡ್ಬೇಕಾ? ಅಲ್ಲ ಸರ್, ನೀವ್ ಹೇಳ್ತಿರೋದು ನೋಡಿದ್ರೆ ಹಂಗಾಯ್ತಪ್ಪ. ಅವ್ರು ಹೇಳಿದ್ದು ಪ್ರಾಬ್ಲಮ್ನ ನಮ್ಗೆ ಅಟ್ಲೀಸ್ಟ್ ಗೊತ್ತಿದೆ, ಈಗ ಒಂದ್ ನಿಮಿಷ, ಈಗ
ಒಂದ್ ನಿಮಿಷ ಈಗ ಉದಾಹರಣೆ ಅವನೇ ಕೊಡ್ತೀನಿ. ಒಂದ್ ನಿಮಿಷ ಸಂಗೀತ ಮೇಲಮ್ಮ ಉದಾಹರಣೆ ಅವ್ರಿಗೆ ಕೊಡ್ತೀನಿ. ಅವ್ರು 2 ಕೆಲಸ ಮಾಡಿದ್ರು. ಇಲ್ಲಿ ಯಾವ್ದೋ ಬಸ್ಸಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ನನಗೆ ಹೊಡೆದ್ರು. ಎಷ್ಟೋ ಟೈಮು 5 ಗಂಟೆ ಸಂದರ್ಭ, ನೈಟು ಬೆಳಗಿನ ಜಾವ ಏನೋ ಪ್ರಾಬ್ಲಮ್ ಆಯ್ತು ಅಲ್ಲಿ ಆಯ್ತಾ. ಆ ಪ್ರಾಬ್ಲಮ್ಗೆ ಪಾಪ ನನಗೆ ಫೋನ್ ಮಾಡಿದ್ರು. ನಾನು ನಿದ್ದೆ ಹೊಡಿತಾ ಇದ್ದೀನಿ, ಏನಪ್ಪ ಈ ಟೈಮಲ್ಲಿ ಫೋನ್ ಮಾಡ್ತಾರೆ, 4 ಗಂಟೆ ಸಮಯ ಇರ್ಬೋದು, ಬಹುಶಃ 4 ತುಂಬ ಸಮಸ್ಯೆ ಇತ್ತು. ಏನಮ್ಮ ಅದು ಹಿಂಗೆ ಸರ್ ಈ ಥರ ಪ್ರಾಬ್ಲಮ್ ಇದೆ, ಇದು ಏನೋ ನಮ್ಗೆ ಅವಕಾಶನೇ ಇಲ್ಲ ಅಂದರೆ ಹೇಳಿದ್ರು. ರೆಸ್ಟ್ ರೂಮು ಏನೋ ಬೇರೆ ಥರ ಏನೋ ಹೇಳಿದ್ರು. ಹಂಗಾಗಿ ಅವ್ರಿಗೆ ಹೇಳಿ ಇವ್ರು 1 ಅವರ್ ವೆಯ್ಟ್ ಮಾಡಿದಾರಂತೆ, ಯಾರು ಅವಕಾಶ ಕೊಟ್ಟಿಲ್ಲ. ಹಾಕಿದ್ರಿ ಅಲ್ಲ, ಸಾಲ್ವ್ ಮಾಡಿದ್ದೀನಿ. ನೀವು ನನಗಲ್ಲಿ ಬರ್ತೀನಿ, ಈಗ ನಿಮ್ಮ ಜಾಗಕ್ಕೆ ನೀಟಾಗಿ ಹಿಡ್ಕೊಡ್ತೀನಿ. ನಾನೀಗ ಮಾಡಿರೋದು ಅಷ್ಟೊತ್ತಲ್ಲಿ ನಾನು ಮಲಗಿದಂಥ ವ್ಯಕ್ತಿ ಅವ್ರಿಗೆ ಅನುಕೂಲಕ್ಕೋಸ್ಕರ ಫೋನ್ ತೆಗೆದು ಎಲ್ಲ ಮಾತಾಡಿ, ಅದು ಯಾರಿದ್ದಾರೆ ಕೊಡಮ್ಮ ಅಂದೆ. ಅವ್ರು ಯಾರಿಗೂ ಕೊಟ್ಟರು. ಅವರು ಸರ್ ಇಲ್ಲ ಸರ್ ಅವರ ಅಧಿಕಾರಿಗಳು ಇದು ಮಾಡಿಬಿಟ್ಟಿದ್ದಾರೆ ಸರ್, ನಾವೇನು ಮಾಡೋಂಗಿಲ್ಲ, ಕೊಡ್ರಿ ರೀ, ನಾನು ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು ಮಾತಾಡ್ತೇನೆ, ಕೊಡಮ್ಮ ಅಂತ ಕೊಡಿಸಿ, ಅದು ಯಾರು ಅಧಿಕಾರಿ ಇರ್ತಾರೆ ಅವ್ರು ಕೊಡೋಕೆ ಹೇಳಿದೆ. ಮಾತಾಡಿದೆ, ಹಾಂ ರೀ ಮಾತಾಡೋದು ಅವ್ರಿಗೆ ಅನ್ಯ ತೊಂದರೆ ಆಗಬಾರ್ದು, ಇಮ್ಮಿಡಿಯೇಟ್ಲಿ ಹಾಕ್ಬೇಕಲ್ಲಿ, ಇಲ್ಲ ಸುಮ್ಮನೆ ನಾನು ಬೇರೆ ಥರ ಬರಬೇಕಾಗುತ್ತೆ. ಒಂದೇ ಮಾತಾಡಿದೆ, ಏನಮ್ಮ ಹಿಂದೆ ಮಾತಾಡಿದೆ ನಾನು ಆ ಟೈಮಲ್ಲಿ. ಇಮ್ಮಿಡಿಯೇಟ್ಲಿ ಕೆಲಸ ಆಗಿದೆ. ಆಗಿದೆಯಲ್ಲಮ್ಮ? ಇದನ್ನ ನಾನು ಹೇಳ್ತಾ ಇರೋದು, ನೀವು ಹೇಳ್ಕೊಡ್ತೀನಿ. ಈ ನಿಮ್ಮ ಸಮಸ್ಯೆ ಒಂದೇ ಅಲ್ಲ ನಾನು ಹೇಳ್ತಾ ಇರೋದು. ನಿಮಗೆ ಪೋಸ್ಟ್ ಕೊಟ್ಟಿರೋದು ಓನ್ಲಿ ನಿಮ್ಮ ಸಮಸ್ಯೆಗಲ್ಲ. ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಒಬ್ಬರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇದು ಎಲ್ಲರಿಗೂ ಅರ್ಥ ಆಗ್ಬೇಕು. ಎಲ್ಲರಿಗೆ ಕೇಸಸ್ಗಳು ಸಿಕ್ಕಿರ್ತವೆ, ಕೆಲವರು ಸಿಕ್ಕಿರಲ್ಲ. ನಾನು ಬರ್ತೀನಿ. ಏನಾಗ್ತದೆ ಅಂದರೆ ಮಾಡಬೇಕು, ಕೆಲವು ಮಾತಾಡ್ಕೋಬೇಕು. ಅಧ್ಯಕ್ಷರುಗಳು ಯಾರು ಇರ್ತಾರೆ, ಉಪಾಧ್ಯಕ್ಷರು. ಈಗ ನಿಮ್ದು ಉಪಾಧ್ಯಕ್ಷರು ನಾವು ಕೊಟ್ಟಿರೋದು, ಜನರಲ್ ಸೆಕ್ರೆಟರಿ ಅಲ್ಲ, ಉಪಾಧ್ಯಕ್ಷರು ಅಂತ ನಾವು ಮಾಡಿರೋದು. ನಿಮಗೆ ನೋಡಿ ನಿಮ್ಮ ID ಕಾರ್ಡ್, ನೀವು ಅದನ್ನು ನೋಡಿಲ್ಲ, ಅರ್ಥ ಆಯ್ತಾ? ಉಪಾಧ್ಯಕ್ಷರು ಅಧ್ಯಕ್ಷರು ಆದಮೇಲೆ ಉಪಾಧ್ಯಕ್ಷರಿಗೆ ಪವರ್ ಇರ್ತದೆ. ನೀವು ಲೆಟ್ರೇಟ್ ಮಾಡಿಸ್ಕೊಂಡು ನನ್ನನ್ನು ಕೇಳಬೇಕು. ನೀವು ಸರ್ ಹೆಂಗೆ ಮಾಡೋಣ, ಏನು ಮಾಡೋಣ, ನನಗಿಲ್ಲಿ ಅನ್ಯಾಯ ಆಗಿದೆ, ಯಾವುದೋ ಒಂದು BBMPಲಿ ತೊಂದರೆ ಆಗಿದೆ, ಇದು ಯಾವುದೋ ಹೆಣ್ಮಕ್ಳಿಗೆ ಈ ಸ್ಕೂಲಲ್ಲಿ ತೊಂದರೆ ಆಗಿದೆ ಅಂತ ನನಗೆ ಹೇಳು. ನನ್ನ ಗಮನಕ್ಕೆ ಕೊಟ್ಟಾಗ ನಾನು ನೀವು ಈ ರೀತಿ ಮಾಡಿ ಒಂದು ಲೆಟ್ರೇಟ್ ಆಗಿ ನನ್ನ ಹೆಸರು ಹಾಕಿ ನಿಮ್ಮ ಹೆಸರು ಹಾಕಿ ಈ ಥರ ಸಮಸ್ಯೆ ಅಂತಿದೆ, ಒಂದು ಹೆಣ್ಮಗಳು ತೊಂದರೆ ಆಗಿದೆ, ಈ ಗಂಡು ಮಗು ತೊಂದರೆ ಆಗಿದೆ, ಈ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಹಾಕಿದ್ರೆ ಅದು ಸಾಲ್ವ್ ಆಗುತ್ತೆ. ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಕೆಲವು ಸಂದರ್ಭಗಳು ನನಗೇನು ಗೊತ್ತಿಲ್ಲ, ನನಗೇನು ಬರಲ್ಲ, ಯಾವಾರು ಬರಲ್ಲ, ಇವರು ಬರಲ್ಲ, ಹಿಂಗಂದ್ರೆ ಆದದೆ ಹಿಂಗೆ ಈ ರೊಟ್ಟಿನ ತಕ್ಕಂತ ಹಿಂಗೆ ಮಾತಾಡೋದು ಅದು ಆ ಥರ ಅಲ್ಲ. ಸಮಸ್ಯೆಗಳು ಕೆಲವು ಥರ ಬರ್ತವೆ. ಈಗ ಎಲ್ಲೋ ಗಲಾಟೆ ಆಗ್ತಾ ಇರ್ತದೆ, ಅಕ್ಕಪಕ್ಕದಲ್ಲಿ ಆಗ್ತಾ, ಏನಮ್ಮ ನಿಮ್ಮ ಸಮಸ್ಯೆ ಕೇಳಬೇಕು, ಏನಾಗಿದೆಯಮ್ಮ, ಯಾಕೆ ಮಾತಾಡೋದು, ಏನು ನಡೀತಾ ಇದೆ ಅಂತ ಜಸ್ಟ್ ವಿಚಾರಿಸ್ಬೇಕು. ಆಗೇನಾಗುತ್ತೆ, ಇಲ್ಲ ಸರ್ ನನ್ನ ಗಂಡ ತಿಕ್ಕಾಬಟ್ಟೆ ಹೊಡಿತಾನೆ, ಇಲ್ಲ ನಾನು ಹೆಂಡತಿ ಹಿಂಗೆ ಹೊಡಿತಾಳೆ, ಗಮ್ಮತ್ತಂಗೆ ಹೊಡಿತಾಳೆ ನನಗೆ ಅವ್ನು ಅನ್ಬೋದು. ಆಗೇನು ಮಾಡ್ಬೋದು, ಒಂದು ಕೆಲಸ ಮಾಡು, ಸಾಲ್ವ್ ಆಗಲ್ಲ. ನೀವು ಯಾರೋ ಬುದ್ಧಿವಂತರಿಗೆ ಹೇಳಿ, ನನಗೆ ನಮ್ಮ ಹ್ಯೂಮನ್ ರೈಟ್ಸ್ ಇದೆ, ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗದೆ ಇದ್ದರೆ ಕನ್ನಡದಲ್ಲಿ ಮಾನವ ಹಕ್ಕುಗಳ ಸಂಸ್ಥೆ ಇದೆ, ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಸಂಸ್ಥೆ ಇದೆ, ಬನ್ನಿ ನೀವು ಇಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ, ನಾವುಗಳೆಲ್ಲ ಇರ್ತೀವಿ, ಬನ್ನಿ ಆಫೀಸ್ ಇದೆ ಜನರಲ್ ರೋಡಲ್ಲಿ, ಕುಂತ್ಕೊಂಡು ಮಾತಾಡಿ ಬಗೆಹರಿಸ್ತಾರೆ, ಈಜಿ ಕೆಲಸ ಮಾಡಿಕೊಡ್ತಾರೆ. ಟೇಷನ್ ಅದು ಇದು ಹೋದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಮತ್ತೊಂದು ಮಾಡ್ತಾರೆ. ಇವು ನಮ್ಮ ಥಾಟ್ ಅಂದರೆ ಮಾತುಗಾರಿಕೆಯನ್ನು ನಾವು ನೀಟಾಗಿ ಬಳಸ್ಕೊಂಡಾಗ ಆಟೋಮೆಟಿಕಾಗಿ ಕೆಲಸ ಆಗ್ತವೆ. ಏನು ಹೇಳ್ತಕ್ಕೆ ಎಲ್ಲ ಬಂದ್ಬಿಡ್ತವೆ ಅಂತ ನಾನು ಹೇಳ್ತಾ ಇಲ್ಲ, ಹೇಳಲಿಕ್ಕೆ ಬಂದ್ಬಿಡ್ತೇವೆ ಅಂತ ಹೇಳ್ತಾ ಇಲ್ಲ. ನಮ್ಗೇನು ಬರಲ್ಲ, ಏನು ಗೊತ್ತಿಲ್ಲ, ನಮ್ಗೇನು ಬರಲ್ಲ, ಏನು ಗೊತ್ತಿಲ್ಲ ಅಂದರೆ ಕಷ್ಟ ಆಗ್ತದೆ. ಅದನ್ನು ನಾವು ಯಾವಾಗಲೂ ಹೇಳ್ಬಾರ್ದಲ್ಲ, ಖಂಡಿತ ಮಾಡೋಣ ಸರ್ ಅಂತ ಹೋಗ್ಬೇಕಷ್ಟೇ. ನನಗೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನೀವು ಅಲ್ಲೇ ಗೊತ್ತಿಲ್ಲ, ಗೊತ್ತಾಗೋದೇ ಇಲ್ಲ, ಗೊತ್ತಿಲ್ಲ ಅಂದರೆ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದ್ದಂಗೆ ಮಾಡ್ಕೋಬೇಕು, ಗುಂಪುಗಾರಿಕೆ ಮಾಡಬೇಕು, ಜೊತೆ ಸೇರ್ಕೋಬೇಕು. ಸುಶೀಲಮ್ಮ ಸ್ಟ್ರಾಂಗ್ ಅವರೇ, ನೀವು ಸ್ಟ್ರಾಂಗ್ ಇದ್ರಿ, ಕೃತಿಕ ಅವರೇ, ಇವರವರೇ, ನಡೆಯಮ್ಮ ಅದು ಮಾಡೋಣ ಇದು ಮಾಡೋಣ, ಸುಮ್ಮನೆ ಕೆಲವು ವಿಷಯಗಳಲ್ಲಿ ಒಂದು ನಿಮಿಷ ಅಲ್ಲ. ಈಗ ನಾನು ಬಂದಿದ್ದ ನಿಮ್ಮ ಹತ್ರ, ನೀವು ಬಂದಿದ್ರಿ ಅಷ್ಟೇ ಅಲ್ವಾ? ಅದೇ ರೀತಿ ನಿಮ್ಮ ಸ್ನೇಹಿತರುಗಳು ಮಾಡ್ಕೋಬೇಕು. ಏನಾಯ್ತು ಹೇಳಮ್ಮ ಹೋಗೋಣ,
ಸಾರ್ ಹೇಳ್ಬಿಟ್ಟು ಹೋಗೋಣ. ನಾನು ಅದೇ ಸರ್ ಅಂತ ಇದನ್ನ ನೀವು ಬಳಸ್ಕೊತಲ್ವಲ್ಲ, ಒಬ್ರು ಒಂದು ಸಮಸ್ಯೆ ಅಂದಾಗ ನಮಗೂ ಒಂದು ಫೋನ್ ಮಾಡೋದು ಅಥವಾ ನೀವು ಬಳಸ್ಕೋಬೇಕು. ನೀವು ಯಾರನ್ನ ಬಳಸ್ಕೊಳ್ಳೋಣ, ಒಬ್ರು ಯಾರು ಅದೇ ಇವತ್ತು ಇಲ್ಲಿ ನೋಡಿದ್ರು ಮುಖ ಈ ಮನೆಗೆ ಹೋದ್ರೆ ನಾನು ನಮ್ಮ ಮನೆ ಅವ್ರ ಮನೆ ಅಷ್ಟೇ. ಮತ್ತೆ ಯಾರು ಮಾತೇ ಆಡಲ್ಲ, ಯಾರು ಸರ್ ಮಾತಾಡ್ತಾರೆ? ಮಾಡಬೇಕು. ಇಲ್ಲಿ ನನಗೆ ಒಂದು ನಿಮಿಷ 10 ಜನ ಕೂತಿದ ತಕ್ಷಣಕ್ಕೆ 10 ಜನನು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಲ್ಲ. ನನಗೆ ಇಂಟ್ರೆಸ್ಟ್ ನನಗಿದ್ರೆ, ಈಗ ನನಗೆ ಒಂದು ನಿಮಿಷ, ನನಗೆ ಇದ್ದದ್ದು ತಾನೇ, ನನಗೆ ಸಾವಿರಾರು ಜನ ಇದ್ರೊಳಗವ್ರೆ, ಒಬ್ಬರೇ ಇಲ್ಲ, ಸಾವಿರಾರು ಜನ ಮೆಂಬರ್ಸ್ ಅವರೇ. ನಾನು ನಿಮ್ಮ ಥರ ನಂಗೆ ಗೊತ್ತಿಲ್ಲ ಅಂತ ಇದ್ರೆ ನಾನು ಇಲ್ಲೇ ಇರಬೇಕಾದ್ರೆ, ಇಲ್ಲೆಲ್ಲರೂ ಇನ್ನೂ ಕಾಗೆ ತೊಳ್ಕೊಂಡು ಬೆಳಿಗ್ಗೆ ಎತ್ತಿ ಇದೇ ಕೆಲಸ ಮಾಡ್ಕೊಂಡು ಜೀವನ ಮಾಡಬೇಕಾಗತ್ತೆ. ಇವತ್ತು ನನಗೆ ಗೊತ್ತಿಲ್ಲದೆ ಇದ್ರು ನಾನು ಇನ್ನೊಬ್ರು ತಿಳ್ಕೊಂಡು ನಾನು ಇವತ್ತು ಈ ಸ್ಟೇಜಲ್ಲಿ ಕೂರ್ತಿದ್ದೀನಿ ಅಂದರೆ ನಾನು ಯಾವ ರೀತಿ ಬಂದಿರಬೇಕು, ಹಿನ್ನೆಲೆ ನಾನು ಎಷ್ಟು ಶ್ರಮ ಇರ್ಬೋದು. ಸಾವಿರಾರು ಜನ ಬೆಳೆಸ್ಬೇಕಾದ್ರೆ, ಲೀಡ್ರನ್ನ ನಾನು ಮಾಡಬೇಕಾದ್ರೆ ಎಷ್ಟು ಶ್ರಮ ಪಟ್ಟು ಮಾಡಿರ್ಬೋದು, ಅರ್ಥ ಮಾಡ್ಕೊಳ್ಳಿ. ಯಾಕೆ ನನ್ನ ಕೈಲಿ ಆಗಲ್ಲ ಅಂದಿದ್ರೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ಪ್ರಯತ್ನ ನಮ್ಮದು, ಫಲ ಭಗವಂತಂದು, ಫಲ ಕೊಡೋಣ ಅವನು, ಪ್ರಯತ್ನ ನಮ್ಮದು. ಆಗಲ್ಲ ಅನ್ನೋ ಶಬ್ದ ಯಾವುದೂ ಇಲ್ಲ. ಎರಡು ಕೆಲಸ ಆಗಲ್ಲ ಅಷ್ಟೇ ನಮ್ಮ ಕೈಲಿ. ತಂದೆ ತಾಯಿ ಸಿಕ್ಕಲ್ಲ ಅಷ್ಟೇ, ಬಾಡಿಗೆ ತಂದೆ ತಾಯಿ ಸಿಗ್ತಾರೆ, ಅಷ್ಟು ಬಿಟ್ಟು ಇನ್ನೇನು ಬೇಕಾದ್ರೂ ಮಾಡ್ಬೋದು. ಇವತ್ತಿನ ಒಂದಿದ್ರೆ ನಾನು ಹೇಳುತ್ತು ಆಗಲ್ಲ ಅಂತ ನಾವು ಯಾಕೆ ಅನ್ಕೋಬೇಕು? ಪೋಸ್ಟ್ ಕೊಟ್ಟಿದೆ ಅಂತ ಸಂಸ್ಥೆ ಬಳಸ್ಕೊಳ್ಳಿ. ನೀವೇನಿದ್ರು ಅಲ್ಲಿದೆ ಬಳಸ್ಕೋಬಾರ್ದು, ಇಲ್ಲಿ ಬಂದ್ಮೇಲೆ ಇದನ್ನು ಬಳಸ್ಕೋಬೇಕು, ತೋರಿಸ್ಬೇಕು. ಯಾಕ್ರಿ ಆಗಲ್ಲ ನೋಡ್ರಿ ಅನ್ಬೇಕು. ಆವಾಗ ನಾವು ಬೆಳಿತೀವಿ. ಇದು ನಾನೇನು ನಿಮ್ಮನ್ನು ಗುರುತಿಸ್ಬಿಟ್ಟು ಹೇಳ್ತಾ ಇಲ್ಲ, ನಾನು ಮಾತಾಡೋಕ್ಕೆ ನನಗೆ ವಿಡಿಯೋಗಳು ಆಗ್ತಾ ಇರ್ತವೆ, ನಾನು ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇದು ವಿಡಿಯೋ ಆಗ್ತಾ ಇರೋದ್ರಿಂದ ನಾನು ಜನರಲ್ಲಾಗಿ ಇಡೀ ರಾಜ್ಯ ಮಟ್ಟದ ಪದಾಧಿಕಾರಿಗೆ ಹೇಳುವಂಥ ಇದು ಮಾಹಿತಿ. ನಾನು ಮಾತಾಡಬೇಕಾದ್ರೆ ಇದು ಮಾಹಿತಿ ಅಷ್ಟೇ. ಯಾಕಂದ್ರೆ ನನ್ನ ಕ್ರೋಢೀಕರಿಸ್ತಾ ಇರ್ತಾರೆ ಎಲ್ಲ, ನಾನು ಏನು ಮಾತಾಡ್ತೀನಿ ಗಮನಿಸ್ತಾ ಇರ್ತಾರೆ ಅಲ್ವಾ. ಯಾಕಂದ್ರೆ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅಧ್ಯಕ್ಷರು ಏನು ಮಾತಾಡ್ತಾರೆ ಅನ್ನೋದನ್ನ ನೋಡ್ತಾ ಇರ್ತಾರೆ ಕೆಲವರೆಲ್ಲ. ಇದು ನಾನು ಹೇಳ್ತಾ ಇರುವಂತ ಆಗಲ್ಲ, ನಾವು ಪ್ರಯತ್ನನೇ ಪಡಲ್ಲ ಅಂದ್ರೆ ಯಾವುದೂ ಆಗಲ್ಲ. ಈಗ ನಾನು ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದೀನಿ, ಆಗಲ್ಲ ಅಂತ ಕೂತ್ಕೊಂಡು ನೀವೆಲ್ಲಿ ಬರ್ತೀರಾ? ಯಾರು ಬರಲ್ಲ. ನಾನು ಮಾಡೇ ತೀರ್ತೀನಿ ಅಂತೀನಿ. ನಾನು ಮಾಡಿರ್ತೀನಿ. ಅದು ಯಾರು ಬರ್ತಾರೋ ಬಿಡ್ತಾರೋ ಇನ್ನೊಬ್ರು ಏನಾಯ್ತಾರೋ ನನಗದು ಗೊತ್ತಿಲ್ಲ. ಹೊರಟಿರ್ತೀನಿ ಯಾರೋ ಭಗವಂತ ಯಾವುದೋ ರೂಪದಲ್ಲಿ ಯಾರ ಕಡೆಯಿಂದಲೂ ಸಾಕಾರ ಕೊಡ್ಸಿ ಮಾಡ್ಬಿಟ್ಟಿರ್ತೀನಿ. ಅದನ್ನೇ ನಾನು ಹೇಳೋದು, ಆಗಲ್ಲ ಅನ್ನೋ ಶಬ್ದನ ಬರೀ ಗೊತ್ತಿ ಕೆಲಸ ಮಾಡ್ಬೇಕು ನಾವು. ಆಗದಿರೋದು ತೊಂದರೆ ಸರ್, ಎಲ್ಲ ನೀಟಾಗಿ ಮಾಡಿಕೊಟ್ಟ. ಇದು ಹ್ಯೂಮನ್ ರೈಟ್ಸ್ ಕೆಲಸ. ಅರ್ಥ ಆಯ್ತಾ ಮೇಡಮ್? ಅರ್ಥ ಆಗಲಿಲ್ಲ. ಹಿಂಗೆ 100 ಕೆಲಸಗಳು ನನ್ನ ಕೈಲಾಗಿದೆ. 100 ಹೆಣ್ಣು ಮಕ್ಕಳು ಭಾಳ ಉಳಿದಿದೆ ಈ ಜಾಗದಲ್ಲಿ. ವಿಡಿಯೋ ತೋರಿಸ್ತಿದ್ರ ಇವ್ರ ಹತ್ರ ಇದೆ 4 ಎಲ್ಲ ಫುಲ್ ವಿಡಿಯೋ ಎಲ್ಲ ತಗೊಂಡಿದ್ದಾರೆ. ಇಮೇಲೆ ಏನು ನಾನು ಮಾಡಿದ್ದೀನಿ ದಾಖಲೆ ದಂಗಾಗ್ಬಿಟ್ಟವ್ರೆ. ಇದೆಷ್ಟು ಅಧಿಕಾರಿ ಬಂದವ್ರೆ ನನ್ನ ಹತ್ರ, ಇಲ್ಲಿ ಬಂದು ಹೋಗವ್ರೆ, ದಂಗಾಗ್ಬಿಟ್ಟವ್ರೆ ಎಲ್ಲ ನೋಡ್ಬಿಟ್ಟು. ಅವರು ಏನು ಮಾಡಿದ್ದೀರಿ ನೀವು, ಇಷ್ಟೊಂದು ಮಾಡ್ತಾರೆ ಅಂತ ನನಗೆ ಹೇಳವ್ರೆ. ದೊಡ್ಡ ದೊಡ್ಡ ACPಗಳು ಬಂದವ್ರು ಈ ಜಾಗದಲ್ಲಿ, ಬೇರೆ ಬೇರೆ ಟೈಮಲ್ಲಿ. ನಾವು ಮಾಡೋ ಕೆಲಸ ನೀವು ಮಾಡಿದರೆ ಗ್ರೇಟ್ ಗೌಡ್ರ ನೀವು ಅಂತ. ನಾನು ರಿಯಲಿ ನಾನೇನು ಕೊಚ್ಕೋತಾ ಇಲ್ಲ, ಇದು ಹೇಳಿರೋದು ಸತ್ಯ. ಇವತ್ತು ನನ್ನೆಲ್ಲ ಕಡೆ ಕರೀತಾರೆ, ನನ್ನ ಗೌರವ ಅದೇ ಅಂದರೆ ನಾನು ಕೆಲವು ಕೂರಿಸ್ಕೊಂಡು ಚರ್ಚೆ ಮಾಡುವಂಥವು ನನ್ನ ಮಾತಿನ ಶೈಲಿ ಅವ್ರಿಗೆ ಇಷ್ಟ ಆಗಿರೋದಕ್ಕೆ. ಆಮೇಲೆ ಅವರು ನನ್ನ ಮಾತು ಕೇಳಿ ಹೋಗಿರ್ತಾರೆ. ಏನಾಗತ್ತೆ, ನಾನೇನು 100% ನಾನು ಹೇಳಲಿಕ್ಕೆ ಎಲ್ಲ ಆಗ್ಬಿಡ್ತು ಅಂತ ಹೇಳ್ತಾ ಇಲ್ಲ. ನಾನು ಹೇಳಬಲ್ಲೆ 80ರಿಂದ 90% ಕೆಲಸ ಆಗವೆ. ಯಾವ ಕೆಲವು ಫೇಲ್ ಆಗ್ತವೆ, ಆಗಲ್ಲ ಅಂತ ನಾವೇನು ಯಾವುದೂ ಹೇಳೋಕ್ಕಾಗಲ್ಲ. ಬಟ್ ನನಗೆ ಗೊತ್ತಿದಂಗೆ ಈ ಜಾಗಕ್ಕೆ ಬಂದವು 80% ಪಾಸ್ ಆಗವೆ ಅಂತ ನಾನು ಹೇಳಬಲ್ಲೆ, ಯಾರು ಬೇಕಾದ್ರು. ಬಟ್ ನಾವು ಯಾರಿಗೂ ಇದು ಕಳಿಸಲ್ಲ. ಬಂದಂಥವ್ರಿಗೆ ಏನೋ ಒಂದು ಮಾತಾಡಿರ್ತೀನಿ, ಆ ಎದುರು ಪಾರ್ಟಿಗೆ ಮಾತಾಡಿರ್ತೀನಿ, ಕೆಲಸ ಗೆಲ್ತಾರೆ. ಯಾವುದೋ ಒಂದು ವ್ಯಕ್ತಿ 1.5 ಕೋಟಿ ದುಡ್ಡು ಕೊಡಬೇಕಿತ್ತು, ಇಲ್ಲಿ ಕರ್ಕೊಬಂದ್ರೆ ಯಾರೋ ಅವ್ನು ಕೊಡದೆ ಆಟ ಆಡ್ತಾ ಇದ್ದಾರೆ. HSR ಲೆವೆಲ್ ಹಿಂದಿ ಹುಡುಗರು ಕೆಲಸ ಮಾಡಿಬಿಟ್ಟವ್ರೆ. ಆಟ ಆಡಿಸ್ತಾ ಅಂದರೆ ಅಷ್ಟಿಷ್ಟು ಆಟ ಆಡ್ತಾರೆ. ಒಂದೇ ಫೋನ್ ಅವ್ನಿಗೆ ಹೋಯ್ತು ನನ್ನ ಕಡೆಯಿಂದ. ಅವ್ರಿಗೇನು ಕೆಲಸ ಕೊಡ್ತೀಯಾ, ಅವನೇನು ಕ್ಲಿಯರ್ ಮಾಡ್ತೀಯಾ ಅಂದೆ. ಇಲ್ಲ, ನಾನು ಎಂಟ್ರಿ ಆಗಬೇಕಾಗತ್ತೆ, ಎಂಟ್ರಿ ಆದಮೇಲೆ ನಿನ್ಗೆ ತೊಂದರೆ ಆಗುತ್ತೆ. ಇಷ್ಟೇ ಸರ್ ನಾನು ಹೇಳೋದು. ಬೆಳಗ್ಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಹುಡುಗನ
ಕೆಲಸ ಕೊಟ್ಕೊಂಡು ಅವ್ರದ್ದೇನು ದುಡ್ಡೆಲ್ಲ ಕ್ಲಿಯರ್ ಮಾಡ್ತಾರೆ. ಇದೆಲ್ಲ 5-6 ತಿಂಗಳು ನಡೀತು. ಹೀಗೆ ಹ್ಯೂಮನ್ ರೈಟ್ಸಲ್ಲಿ ಗೌರವ ಇದೆ, ಅಗತ್ಯ ಘನತೆ ಇರ್ತದೆ, ಬಳಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.